ಓಂ ಶಾಂತಿ 19/2/25 प्रथम मुरली बाप दादा मधुबन। मीठे बच्चे, तुमने अब तक जो कुछ पढ़ा है उसे भूल जाओ। जीते जी मरना माना, सब कुछ भूलना, पिछला कुछ भी याद ना आए। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ನೀವು ಇಲ್ಲಿಯ ತನಕ ಏನೆಲ್ಲ ಓದಿದ್ದೀರಾ ಅದನ್ನು ಮರೆತು ಹೋಗಿ. ಬದುಕಿದ್ದು ಸಾಯುವುದು ಅಂದರೆ ಎಲ್ಲವನ್ನೂ ಮರೆಯುವುದು. ಹಿಂದಿಂದು ಯಾವುದು ನೆನಪಿಗೆ ಬರಬಾರ್ದು. ಬದುಕಿದ್ದು ಸಾಯುವುದು. ಇಲ್ಲಿಯ ತನಕ ಏನೆಲ್ಲ ಓದಿದ್ದೀರಿ, ಶಾಸ್ತ್ರಗಳ ಮಾತು ಬಾಬಾ ಹೇಳ್ತಾರೆ. ಇಲ್ಲಿಯ ತನಕ ಏನೆಲ್ಲ ಓದಿದ್ದೀರಿ ಅದನ್ನು ಮರೆತು ಹೋಗಿ. ಬದುಕಿದ್ದು ಸಾಯುವುದು ಅಂದರೆ ಎಲ್ಲವನ್ನು ಮರೆಯುವುದು. ಹಿಂದಿಂದು ಯಾವುದು ನೆನಪಿಗೆ ಬರಬಾರ್ದು. ಪ್ರಶ್ನೆ, जो पूरा जीते जी मरे हुए नहीं है उनकी निशानी क्या होगी? ಯಾರು ಪೂರ್ಣವಾಗಿ ಬದುಕಿದ್ದು ಸತ್ತಿಲ್ಲ ಅವ್ರದ್ದು ಗುರುತು ಏನಾಗಿರುತ್ತೆ? वो बाप से भी आर्ग्यू करते रहेंगे. ಉತ್ತರ, ಅವರು ತಂದೆಯೊಂದಿಗೂ ಸಹ ಏನೋ ವಾದ ವಿವಾದ ಮಾಡ್ತಾರೆ, ಆರ್ಗ್ಯೂ ತರ್ಕ ಮಾಡ್ತಾರೆ. ಶಾಸ್ತ್ರೋं का मिसाल देते रहेंगे. ಶಾಸ್ತ್ರಗಳದ್ದು ಉದಾಹರಣೆ ಕೊಡ್ತಾ ಇರ್ತಾರೆ. जो पूरा मर गए वो कहेंगे, ಯಾರು ಪೂರ್ಣವಾಗಿ ಸತ್ತೋಗಿದ್ದಾರೆ ಅವರು ಹೇಳ್ತಾರೆ, ಬಾಬಾ जो सुनाते वही सच है. ಬಾಬಾ ಯಾವುದನ್ನ ತಿಳಿಸ್ತಾರೆ ಅದೇ ಸತ್ಯವಾದದ್ದು. हमने आधा कल्प जो सुना, ನಾವು ಅರ್ಧಕಲ್ಪ ಏನೆಲ್ಲ ಕೇಳಿದ್ದೀವಿ, वो झूठ ही था, ಅದೆಲ್ಲವೂ ಸುಳ್ಳೇ ಆಗಿತ್ತು. इसलिए अब उसे मुख पर भी ना लाए. ಆದ್ದರಿಂದ ಆ ಮಾತುಗಳನ್ನು ಈಗ ನಮ್ಮ ಬಾಯಲ್ಲೂ ಸಹ ತರಬಾರ್ದು, ಬಾಯಲ್ಲೂ ಬರಬಾರ್ದು ಸುಳ್ಳಿನ ಮಾತುಗಳು. ಬಾಪ್ನೆ ಕಹಾ ಹೇ ಹಿಯರ್ ನೋ ಈವಿಲ್. ತಂದೆ ಹೇಳಿದ್ದಾರೆ, ಕೆಟ್ಟದ್ದನ್ನ ಕೇಳಬೇಡಿ. ಯಾವುದು ಕೆಟ್ಟದ್ದು? ಸುಳ್ಳಿನ ಮಾತುಗಳು. गीत ओम नमः शिवाय। ओम शांति। बच्चों को समझाया गया है, जब शांति में बिठाते हो, किसको नेष्ठा अक्षर दिया है वो ड्रिल कराई जाती है. ಮಕ್ಕಳಿಗೆ ತಿಳಿಸಲಾಗಿದೆ, ಯಾವಾಗ ನೀವು ಶಾಂತಿಯಲ್ಲಿ ಕೂರ್ತೀರಿ, ಯೋಗದಲ್ಲಿ ಕೂರ್ತೀರಿ, ಯಾವುದಕ್ಕೆ ಮೊದಲು ನೇಷ್ಟ ಅಂತ ಹೇಳ್ತಾ ಇದ್ರು, ಯೋಗ ಅಂತ ಹೇಳ್ತಾ ಇರಲಿಲ್ಲ, ನೇಷ್ಟ ಅಂತ ಹೇಳ್ತಾ ಇದ್ರು. ಅದು ಈ ಡ್ರಿಲ್ಲು ಮಾಡಿಸಲಾಗತ್ತೆ. ಒಬ್ಬರು ಕೂತ್ಕೊಂಡು ದೃಷ್ಟಿ ಕೊಡೋದು, ಇನ್ನೊಬ್ಬರು ದೃಷ್ಟಿ ತಗೊಳ್ಳೋದು, ಇಬ್ಬರು ಪರಮಾತ್ಮನೊಂದಿಗೆ ಕನೆಕ್ಟ್ ಆಗೋದು, ಈ ಡ್ರಿಲ್ಲು ಇಲ್ಲಿ ಮಾಡಿಸಲಾಗತ್ತೆ. ದೃಷ್ಟಿ ಡ್ರಿಲ್ಲು. ಮತ್ತೆ ದೃಷ್ಟಿಯಲ್ಲಿ ಏಕಾಗ್ರತೆ, ಮನಸ್ಸು ಬುದ್ಧಿಯಲ್ಲಿ ಏಕಾಗ್ರತೆ, ಈ ಡ್ರಿಲ್ಲು ಮಾಡಿಸಲಾಗತ್ತೆ. अब बाप भाई रूहानी बच्चों को समझाते हैं कि जीते जी मरे हैं, कहते हैं हम जीते जी मर चुके हैं. जैसे मनुष्य मरता है तो सब कुछ भूल जाता है. ಈಗ ತಂದೆ ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸ್ತಾರೆ, ಯಾರು ಬದುಕಿದ್ದು ಸತ್ತೋಗಿದ್ದಾರೆ, ಏನು ಹೇಳ್ತಾರೆ, ನಾವು ಬದುಕಿದ್ದು ಸತ್ತೋಗಿದ್ದೀವಿ. ಯಾವ ಮಾತಿಗೆ ಹೇಳ್ತಾರೆ? ಹೇಗೆ ಮನುಷ್ಯರು ಸಾಯ್ತಾರೆ ಅಂದಾಗ ಎಲ್ಲವನ್ನು ಮರ್ತು ಹೋಗ್ತಾರೆ. ಇಲ್ಲಿ ಬದುಕಿದ್ದು ಸಾಯುವುದು ಅಂದರೆ ಎಲ್ಲವನ್ನು ಮರೆತು ಹೋಗುವಂತಹದ್ದು.
ಹಿಂದಿನ ಮಾತುಗಳು, ಶಾಸ್ತ್ರದ ಸುಳ್ಳಿನ ಮಾತುಗಳು ಮರೆತು ಹೋಗುವುದು. ಸಿರ್ಫ್ ಸಂಸ್ಕಾರ रहते हैं, ಆದರೆ ಆತ್ಮನಲ್ಲಿ ಆ ಸಂಸ್ಕಾರ ಅನ್ನೋದು ಇರುತ್ತೆ. ಅಭಿ ತುಮ್ ಭಿ ಬಾಪ್ ಕಾ ಬನ್ಕರ್ ದುನಿಯಾ ಸೆ ಮರ್ ಗಯೇ ಹೋ. ಈಗ ನೀವು ಸಹ ತಂದೆಯವರಾಗಿ ಪ್ರಪಂಚದಿಂದ ಸತ್ತು ಹೋಗಿದ್ದೀರಿ. ಪ್ರಪಂಚದ ರೀತಿ ನೀತಿ ಪದ್ಧತಿಗಳಿಂದ ಸತ್ತು ಹೋಗಿರೋದು. बाप कहते हैं तुम्हारे में भक्ति के संस्कार थे, अब वो संस्कार बदल रहे हैं, तो जीते जी तुम मरते हो ना. ತಂದೆ ಹೇಳ್ತಾರೆ, ನಿಮ್ಮಲ್ಲಿ ಯಾವುದು ಭಕ್ತಿ ಸಂಸ್ಕಾರ ಇತ್ತು ಅದು ಈಗ ಆ ಸಂಸ್ಕಾರ ಬದಲಾಗ್ತಾ ಇದೆ ಅಂದಾಗ ನೀವು ಬದುಕಿದ್ದು ಸತ್ತಿದ್ದೀರಾ ಅಲ್ವಾ. ಭಕ್ತಿ ಸಂಸ್ಕಾರ ಇತ್ತು. ಈಗಲೂ ಸಹ ಮೋಟ ರೂಪದಲ್ಲಿ ಭಕ್ತಿ ಸಂಸ್ಕಾರ ಬಿಟ್ಟಿರಬಹುದು. ಭಕ್ತಿ ಸಂಸ್ಕಾರ ಇಲ್ಲ, ಪೂಜೆ ಮಾಡೋದು, ಮಂತ್ರ ಹೇಳೋದು, ಆ ಭಕ್ತಿ ಸಂಸ್ಕಾರ ಕೆಲವರು ಪೂರ್ಣವಾಗಿ ಬಿಟ್ಟಿರ್ಬೋದು. ಆದರೆ ಯಾವುದು ಸೂಕ್ಷ್ಮ ಸಂಸ್ಕಾರ ಇದೆ ಭಕ್ತಿದು, ಅಳೋದು, ಕೂಗೋದು, ಬೇಡೋದು, ಅಧೀನ ಆಗೋದು, ಪ್ರಭಾವಿತರಾಗೋದು, ಬಗ್ಗುವುದು, ಸುಳ್ಳಿನ ಮಾತುಗಳು ಹೇಳೋದು. ಬಾಬಾ ಹೇಳಿದ್ರಲ್ಲ, ಯಾರು ಬದುಕಿದ್ದು ಸತ್ತಿಲ್ಲ, ಸುಳ್ಳಿನ ಮಾತುಗಳು ಅಂತ ಹೇಳಿದ್ರಲ್ಲ. अब वो संस्कार बदल रहे हैं, तो जीते जी तुम मरते हो ना. ಈಗ ಸಂಸ್ಕಾರ ನಿಮಗೆ ಬದಲಾಗ್ತಾ ಇದೆ ಅಂದಾಗ ನೀವು ಬದುಕಿದ್ದು ಸತ್ತಿದ್ದೀರಲ್ವ. मरने में मनुष्य पड़ा हुआ सब कुछ भूल जाता है, फिर दूसरे जन्म में नए सिर पड़ना होता है. ಬಾಬಾ ಹೇಳ್ತಾರೆ, ಸಾಯೋದ್ರಿಂದ ಮನುಷ್ಯ ಇಲ್ಲಿ ತನಕ ಏನೆಲ್ಲ ಓದಿದ್ದಾನೆ ಅದೆಲ್ಲವನ್ನು ಮರೆತು ಹೋಗ್ತಾನೆ. ನಂತರ ಮತ್ತೊಂದು ಜನ್ಮದಲ್ಲಿ ಹೊಸದಾಗಿ ಓದಬೇಕಾಗಿ ಬರುತ್ತೆ. ಸೆಕೆಂಡ್ ಇಯರ್ ಓದಿದ್ರು, ಥರ್ಡ್ ಇಯರ್ ಓದಿದ್ರು, ಮತ್ತು ಇನ್ನೊಂದು ಜನ್ಮದಲ್ಲಿ ನಾನು ಹೋದ ಜನ್ಮದಲ್ಲಿ ಥರ್ಡ್ ಇಯರ್ ಮುಗಿಸಿದ್ದೆ, ಈ ಜನ್ಮದಲ್ಲಿ ಫೋರ್ತ್ ಇಯರಿಂದ ನಾನು ಓದ್ತೀನಿ ಅಂದರೆ ಆಗತ್ತಾ? ABCD ಇಂದ ಓದಬೇಕು. बाप भी कहते हैं तुम जो कुछ पढ़े हुए हो वो भूल जाओ. ತಂದೆನೂ ಸಹ ಹೇಳ್ತಾರೆ, ನೀವು ಯಾವುದು ಓದಿದ್ದೀರಾ ಅದೆಲ್ಲವನ್ನು ಮರೆತು ಹೋಗಿ. ಯಾವುದು ಶಾಸ್ತ್ರಗಳ ಮಾತು, ಬಾಬಾ ಹೇಳ್ತಾರೆ, ಸುಳ್ಳಿನ ಮಾತುಗಳು, ಶಾಸ್ತ್ರಗಳ ಮಾತುಗಳು ಅದನ್ನು ಮರೆತು ಹೋಗಿ. ತುಮ್ ತೋ ಬಾಪ್ ಕಾ ಬನೆ ಹೋ ನಾ, ಮೈ ತುಮ್ಕೋ ನಯಿ ಬಾತ್ ಸುನಾತಾ ಹೂಂ. ಈಗ ನೀವು ತಂದೆಯವರಾಗಿದ್ದೀರಲ್ವಾ, ನಾನು ನಿಮಗೆ ಹೊಸ ಮಾತುಗಳನ್ನು ತಿಳಿಸ್ತೀನಿ. तो अब वेद शास्त्र ग्रंथ जप तप आदि ये सब बातें भूल जाओ, इसलिए ही कहा है. ಈಗ ವೇದ ಶಾಸ್ತ್ರ ಗ್ರಂಥ ಜಪ ತಪ ಆದಿ ಎಲ್ಲ ಮಾತುಗಳು ಮರೆತು ಹೋಗಿ. ಅದರಿಂದಲೇ ತಂದೆ ಹೇಳ್ತಾರೆ, ಹಿಯರ್ ನೋ ಈವಿಲ್, ಸಿ ನೋ ಈವಿಲ್. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ. ಕೆಟ್ಟದು ಅಂದರೆ ಯಾವುದು? ಸುಳ್ಳಿನ ಮಾತುಗಳು. ಸುಳ್ಳಿನಲ್ಲಿ ಒಳ್ಳೇದಿದೆಯಾ ಕೆಟ್ಟದ್ದಿದೆಯಾ? ಕೆಟ್ಟದ್ರೆ ಸುಳ್ಳಿನಲ್ಲಿ ಕೆಟ್ಟದ್ದಿದ್ದರಿಂದಲೇ ತಾನೇ ಡೌನ್ ಆಗ್ತಾ ಬಂದ್ವಿ. ಏ ತುಮ್ ಬಚ್ಚೋಂ ಕೆ ಲಿಯೇ ಹೇ. ಈ ಒಂದು ಸ್ಲೋಗನ್ ಯಾವುದಿದೆ, ಹಿಯರ್ ನೋ ಈವಿಲ್, ಸಿ ನೋ ಈವಿಲ್, ಇದು ನೀವು ಮಕ್ಕಳಿಗಾಗಿ ಇದೆ. कोई बहुत शास्त्र आदि पढ़े हुए है, पूरा मरे नहीं है तो फालतू ಆರ್ಗ್ಯೂ ಕರೆಂಗೆ. ಕೆಲವರು ಬಹಳ ಶಾಸ್ತ್ರಾದಿಗಳನ್ನು ಓದಿದ್ದಾರೆ, ಬಾಬನ ಮಗು ಆದರೂ ಪೂರ್ಣವಾಗಿ ಸಾಯಲಿಲ್ಲ ಅಂದಾಗ ವ್ಯರ್ಥವಾಗಿ ತರ್ಕ ವಾದ ವಿವಾದ ಎಲ್ಲ ಮಾಡ್ತಾ ಇರ್ತಾರೆ. ಮರ್ ಗಯೇ ಫಿರ್ ಕಭಿ ಆರ್ಗ್ಯೂ ನಹಿ ಕರೆಂಗೆ. ಸತ್ತೋಗ್ಬಿಟ್ರು ಅಂದರೆ ಯಾವ ಮಾತಿಗೂ ಆರ್ಗ್ಯೂ ಅನ್ನೋದು ಮಾಡೋದೇ ಇಲ್ಲ. ಕಹೆಂಗೆ, ಇನ್ನು ಏನು ಹೇಳ್ತಾರೆ, ಬಾಪ್ನೆ ಜೋ ಸುನಾಯ ವಹಿ ಸಚ್ ಹೈ, ಬಾಕಿ ಬಾತೆ ಹಮ್ ಉಪ್ಪರ್ ಕ್ಯೂ ಲಾಯೆ. ಇನ್ನು ಏನು ಹೇಳ್ತಾರೆ,
ತಂದೆ ಯಾವುದನ್ನು ತಿಳಿಸಿದ್ದಾರೆ ಅದೇ ಸತ್ಯ. ಮಿಕ್ಕ ಮಾತುಗಳು, ಆ ಸುಳ್ಳಿನ ಮಾತುಗಳು ನಮ್ಮ ಬಾಯಲ್ಲಾದರೂ ಯಾಕೆ ನಾವು ತರಬೇಕು? ಬಾಪ್ कहते हैं ये मुख में लाओ ही नहीं. ತಂದೆ ಹೇಳ್ತಾರೆ, ಯಾವುದು ಸುಳ್ಳಿನ ಮಾತುಗಳು ಅದನ್ನು ಬಾಯಲ್ಲೂ ಸಹ ಹೇಳಕ್ಕೆ ಹೋಗಬೇಡಿ. ಹಿಯರ್ ನೋ ಈವಿಲ್, ಕೆಟ್ಟದ್ದನ್ನು ಕೇಳಬೇಡಿ. ಬಾಪ್ನೆ ಡೈರೆಕ್ಷನ್ ದಿಯಾನಾ ಕುಚ್ ಭಿ ಸುನೋ ನಹಿ. ಬಾಬಾ ಇವಾಗ ಡೈರೆಕ್ಷನ್ ಕೊಟ್ಟಿದ್ದಾರೆ. ಬಾಬಾ ಹೇಳುವ ಜ್ಞಾನ, ಹೊಸ ಜ್ಞಾನ ಬಿಟ್ಟು ಬೇರೆ ಏನೂ ಕೇಳಬೇಡಿ. ಒಬ್ಬ ಬಾಬಾ ಹೇಳೋದನ್ನ ಮಾತ್ರ ಕೇಳಿ. बोलो अभी हम ज्ञान सागर के बच्चे बने हैं तो भक्ति को क्यों याद करें? ಹೇಳಿ. ಈಗ ನಾವು ಜ್ಞಾನ ಸಾಗರ ತಂದೆಗೆ ಮಕ್ಕಳಾಗಿದ್ದೀವಿ ಅಂದಾಗ ಭಕ್ತಿಯನ್ನು ಯಾಕೆ ನೆನಪು ಮಾಡಬೇಕು? ಭಕ್ತಿ ರೀತಿಯಲ್ಲಿ ಯಾಕೆ ನೆನಪು ಮಾಡಬೇಕು? ಬಾಬಾ ಯಾವ ರೀತಿಯಲ್ಲಿ ನೆನಪು ಮಾಡಲಿಕ್ಕೆ ಹೇಳಿದ್ದಾರೆ ಆ ರೀತಿಯಲ್ಲಿ ನೆನಪು ಮಾಡಬೇಕು. ಹಮ್ ಏಕ್ ಭಗವಾನ್ ಕೋ ಹಿ ಯಾದ್ ಕರ್ತೆ ಹೈ. ನಾವು ಒಬ್ಬ ಭಗವಂತನನ್ನೇ ನೆನಪು ಮಾಡ್ತೀವಿ. ಬಾಪ್ ನೆ ಕಹಾ ಹೈ ಭಕ್ತಿ ಮಾರ್ಗ ಕೋ ಭೂಲ್ ಜಾओ. ತಂದೆ ಹೇಳಿದ್ದಾರೆ, ಭಕ್ತಿ ಮಾರ್ಗವನ್ನು ಮರೆತು ಹೋಗಿ. ಮೈ ತುಮಕೋ ಸಹಜ ಬಾತ್ ಸುನಾತಾ ಹೂಂ ಕಿ, ನಾನು ನಿಮಗೆ ಸಹಜ ಮಾತು ತಿಳಿಸ್ತೇನೆ. ಯಾವುದು ಸಹಜ ಮಾತು? ಮುಜ್ ಬೀಜ್ ಕೋ ಯಾದ್ ಕರೋ तो ड्रामा सारा बुद्धि में आ ही जाएगा. ನಾನು ಬೀಜ ರೂಪನನ್ನು ನೆನಪು ಮಾಡಿ ಆಗ ಇಡೀ ವೃಕ್ಷ ಬುದ್ಧಿಯಲ್ಲಿ ಬಂದುಬಿಡುತ್ತೆ. ತುಮಾರಿ ಮುಖ್ಯ ಹೈ ಗೀತಾ. ನಿಮ್ಮದು ಮುಖ್ಯವಾದದ್ದು ಯಾವುದು? ಗೀತೆ. ಗೀತಾ ಮೇ ಹಿ ಭಗವಾನ್ ಕಿ ಸಮಜಾನಿ ಹೈ. ಗೀತೆಯಲ್ಲೇ ಭಗವಂತನ ಒಂದು ಜ್ಞಾನ ಇರುವಂತಹದ್ದು. ಗೀತೆಯಲ್ಲೇ ಭಗವಾನ್ ವಚ ಇರೋದು. ಶ್ರೀಮದ್ ಭಗವದ್ಗೀತಾ, ಶ್ರೀಮದ್ ಇರೋದೂ ಸಹ ಗೀತೆಯಲ್ಲೇ. ಅಬ್ ಯೇ ಹೈ ನಯಿ ಬಾತೆ. ಬಾಬಾ ಹೇಳ್ತಾರೆ, ಈಗ ಇದೆಲ್ಲವೂ ಹೊಸ ಮಾತುಗಳು. ನಯಿ ಬಾತ್ ಪರ್ ಹಮೇಶಾ ಜ್ಯಾದಾ ಧ್ಯಾನ್ ದಿಯಾ ಜಾತಾ ಹೈ. ಯಾವುದೇ ಹೊಸ ಮಾತು ಕಲಿತೀವಿ, ಮಾಡ್ತೀವಿ ಹೊಸದಾಗಿ, ಅದ್ರ ಬಗ್ಗೆ ನಾವು ಹೊಸ್ದಾಗಿ ಮಾಡ್ತಾ ಇದ್ದೀವಿ, ಚೆನ್ನಾಗಾಗಬೇಕು ಮತ್ತು ಕೆಟ್ಟೋಗಬಾರ್ದು ಅಂತ ಏನು ಮಾಡ್ತೀವಿ? ಜಾಸ್ತಿ ಗಮನ ಕೊಡ್ತೀವಿ. ಅನೇಕ ಸಲ ಮಾಡಿದ್ದೀವಿ, ಅದು ನ್ಯಾಚುರಲಾಗಿ ಮಾಡ್ಕೊಂಡು ಹೊರ್ಟೋಗ್ತೀವಿ. ಯಾವುದಾದ್ರೂ ಹೊಸ ಮಾತು ಅಂದರೆ ಯಾವಾಗಲೂ ಹೆಚ್ಚಿನ ಗಮನ ಕೊಡಲಾಗುತ್ತೆ. ಹೈ ಬಿ ಬಡಿ ಸಿಂಪಲ್ ಬಾತ್. ಬಾಬಾ ಹೇಳ್ತಾರೆ, ಇದು ಬಹಳ ಸಿಂಪಲ್ ಮಾತಿದೆ. ಸಬ್ಸೆ ಬಡಿ ಬಾತ್ ಹೈ, ಸಿಂಪಲ್ ಮಾತು ಎಲ್ಲದಕ್ಕಿಂತ ದೊಡ್ಡ ಮಾತಾಗಿದೆ. ಯಾದ್ ಕರ್ನೆ ಕಿ, ನೆನಪು ಮಾಡುವಂತಹದ್ದು. ಗಡಿ ಗಡಿ ಕಹನಾ ಪಡ್ತಾ ಹೈ. ಮಕ್ಕಳಿಗೆ ಗಳಿಗೆಗೆ ನಾನು ಹೇಳಬೇಕಾಗಿ ಬರುತ್ತೆ ಅಂತಾರೆ ಬಾಬಾ. ಯಾವುದು? ಮನ್ಮನಾ ಭವ. ಬಾಪ್ ಕೋ ಯಾದ್ ಕರೋ, ಯಹಿ ಬಹುತ್ ಗುಹ್ಯ ಬಾತೆ ಹೈ, ಇಸ್ಮೇ ಹಿ ವಿಘ್ನ ಪಡ್ತೆ ಹೈ. ತಂದೆಯನ್ನು ನೆನಪು ಮಾಡಿ, ಇದೇ ಬಹಳ ಗುಹ್ಯ ಮಾತಾಗಿದೆ, ಇದರಲ್ಲೇ ವಿಘ್ನಗಳು ಸಹ ಬರುತ್ತವೆ. ಬಹುತ್ ಬಚ್ಚೆ ಹೈ ಜೋ ಸಾರೆ ದಿನ್ ಮೇ 2 ಮಿನಿಟ್ ಭಿ ಯಾದ್ ನಹಿ ಕರ್ತೆ. ಅನೇಕ ಮಕ್ಕಳಿದ್ದಾರೆ, ಇಡೀ ದಿನದಲ್ಲಿ 2 ನಿಮಿಷನೂ ಸಹ ನೆನಪು ಮಾಡೋದಿಲ್ಲ. ಬಾಬಾ ಬಾಬಾ ಅಂತ ಬಾಯಲ್ಲಿ ಹೇಳ್ತಾ ಇರ್ತಾರೆ, ಆದರೆ ವಿಧಿಪೂರ್ವಕವಾಗಿ ಯಾವ ನೆನಪು ಮಾಡಬೇಕು ಆ ನೆನಪು ಮಾಡೋದಿಲ್ಲ. ಬಾಪ್ ಕಾ ಬಂತೆ ಭಿ ಅಚ್ಚಾ ಕರ್ಮ ನಹಿ ಕರ್ತೆ ತೋ ಯಾದ್ ನಹಿ ಕರ್ತೆ. ವಿಕರ್ಮ ಕರ್ತೆ ರಹತೆ ಹೈ. ತಂದೆಯವರಾದ ನಂತರವೂ ಸಹ ಒಳ್ಳೆ ಕರ್ಮ ಮಾಡೋದಿಲ್ಲ ಅಂದರೆ ನೆನಪು ಮಾಡೋದಿಲ್ಲ, ವಿಕರ್ಮ ಮಾಡ್ತಾ ಇರ್ತಾರೆ. बुद्धि में बैठता ही नहीं तो कहेंगे ये बाप की आज्ञा का निराधार. पढ़ नहीं सकेंगे वो ताकत नहीं मिलती. ಬುದ್ಧಿಯಲ್ಲಿ ಜ್ಞಾನ ಕೂರಲೇ ಇಲ್ಲ ಅಂದಾಗ ಏನು ಹೇಳ್ತಾರೆ? ತಂದೆಯ
ಆಜ್ಞೆಯನ್ನು ಸಹ ಏನು ನಿರಾಧಾರ ಮಾಡ್ತಾರೆ, ಉಲ್ಲಂಘನೆ ಮಾಡ್ತಾರೆ, ಗೌರವ ಕೊಡೋದಿಲ್ಲ, ಅವರು ಓದಲಿಕ್ಕೂ ಆಗೋದಿಲ್ಲ. ಆ ಓದಿನಲ್ಲಿ ಏನು ತಾಕತ್ತು ಸಿಗಬೇಕಾಗಿತ್ತು ಆ ತಾಕತ್ತೂ ಸಿಗೋದಿಲ್ಲ. ನಾಲೆಡ್ಜ್ ಇಸ್ ಲೈಕ್ ಮೈಟ್ ಅಂತ ಹೇಳ್ತೀವಲ್ವ, ಆ ಮೈಟೂ ಸಿಗೋದಿಲ್ಲ. ಜಿಸ್ಮಾನಿ ಪಢಾಯಿ ಸೇ ಭಿ ಬಲ್ ಮಿಲ್ತಾ ಹೈ. ಈ ಪ್ರಪಂಚದ ಓದುಗಳಿಂದಲೂ ಸಹ ಒಂದು ಬಲ ಅನ್ನೋದು ಸಿಗುತ್ತಲ್ವ. ಪಢಾಯಿ ಹೇ ಸೋರ್ಸ್ ಆಫ್ ಇನ್ಕಮ್. ಯಾವ ಬಲ? ಒಂದು ಸಂಪಾದನೆ ಮಾಡ್ತೀವಲ್ವ, ಸಂಪಾದನೆಗೆ ಮೂಲ ಅಲ್ವಾ ಯಾವುದೇ ಓದು. ಶರೀರ ನಿರ್ವಾಹ ಹೋತಾ ಹೇ ಸೋ ಭಿ ಅಲಬ್ ಕಾಲ್ ಕೆ ಲಿಯೆ. ಯಾವುದೇ ಓದಿನಿಂದ ಒಂದು ಸಂಪಾದನೆ ಆಗುತ್ತೆ, ಶರೀರ ನಿರ್ವಹಣೆ ಆಗುತ್ತೆ ಅಂದಾಗ ಅದು ಸಹ ಏನೋ ಒಂದು ಜನ್ಮಕ್ಕಾಗಿ, ಅಲ್ಪ ಕಾಲಕ್ಕಾಗಿ. ಕೈ ಪढ़ते पढ़ते मर जाते हैं तो वो पढ़ाई थोड़े ही साथ ले जाएंगे. ಓದ್ತಾ ಓದ್ತಾ ಸತ್ತೋದ್ರು, ಆ ಓದನ್ನು ಜೊತೆಯಲ್ಲಿ ತಗೊಂಡು ಹೋಗ್ತಾರ? ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗುತ್ತಾ? 2 ವರ್ಷ ಡಾಕ್ಟರ್ ಓದಿದ್ದಾರೆ, ಅಲ್ಲಿ 3ನೇ ವರ್ಷದಿಂದ ಜಾಯಿನ್ ಆಗ್ಲಿಕ್ಕಾಗುತ್ತಾ? दूसरा जन्म ले फिर नए सिर पढ़ना पड़े. ಇನ್ನೊಂದು ಜನ್ಮ ಪಡೆದ್ರು ABCD ಇಂದ ಓದಬೇಕಾಗಿ ಬರುತ್ತೆ. यहाँ तो तुम जितना पढ़ेंगे वो साथ ले जाएंगे. ಇಲ್ಲಿ ನೀವು ಎಷ್ಟು ಓದ್ತೀರಾ ಅಷ್ಟು ಜೊತೆಯಲ್ಲಿ ಅದನ್ನು ತಗೊಂಡು ಹೋಗ್ತೀರಾ. ಹೇಗೆ ತಗೊಂಡು ಹೋಗ್ತೀವಿ? ತುಮ್ ಪ್ರಾರಬ್ಧ ಪಾತೆ ಹೋ ದೂಸರೆ ಜನ್ಮ. ಇನ್ನೊಂದು ಜನ್ಮದಲ್ಲಿ ಅದರದ್ದು ಏನೇನು ಪಡಿಬೇಕಾಗಿದೆ ಪ್ರಾರಬ್ಧ, ಪದವಿ, ಸಂಪಾದನೆ ಎಲ್ಲವನ್ನು ಪಡಿತೀವಿ. ಬಾಕಿ ತೋ वो सब है ही ಭಕ್ತಿ ಮಾರ್ಗ. ಮಿಕ್ಕಿದ್ದೆಲ್ಲವೂ ಸಹ ಭಕ್ತಿ ಮಾರ್ಗ ಆಗಿದೆ. ಕ್ಯಾ ಕ್ಯಾ ಚೀಜೆ ಹೇ ಯೇ ಕೋಯಿ ನಹಿ ಜಾನ್ತೆ. ಭಕ್ತಿ ಮಾರ್ಗದಲ್ಲಿ ಏನೇನಿದೆ ಅದನ್ನು ಯಾರಿಗೂ ಗೊತ್ತಿಲ್ಲ. ರೂಹಾನಿ ಬಾಪ್ ತುಮ್ ರೂಹೋಂ ಕೋ ಬೈಟ್ ಜ್ಞಾನ ದೇತೆ ಹೇ. ಆತ್ಮೀಯ ತಂದೆ ನೀವು ಆತ್ಮಗಳಿಗೆ ಕುಳಿತು ಜ್ಞಾನವನ್ನು ಕೊಡ್ತಾರೆ. एक ही बार बाप सुप्रीम रूह आकर रूहों को नॉलेज देते हैं. ಒಂದೇ ಸಲ ಸುಪ್ರೀಂ ಆತ್ಮ ಬಂದು ಆತ್ಮಗಳಿಗೆ ಜ್ಞಾನ ಕೊಡ್ತಾರೆ. ಯಾವುದರಿಂದ? ವಿಶ್ವಕ್ಕೆ ಮಾಲೀಕ್ ಬನ್ ಜಾತೆ ಹೋ. ವಿಶ್ವದ ಮಾಲೀಕರು ಆಗ್ಬಿಡ್ತೀರ. ಭಕ್ತಿ ಮಾರ್ಗ ಮೇ ಸ್ವರ್ಗ ಥೋಡೆ ಹಿ ಹೋತಾ ಹೇ. ಭಕ್ತಿ ಮಾರ್ಗದಲ್ಲಿ ಸ್ವರ್ಗ ಏನಾದರೂ ಇರುತ್ತಾ ಏನು? ಅಭಿ ತುಮ್ ಧಣಿ ಕೆ ಬನೆ ಹೋ. ಮಾಯಾ ಕೈ ಬಾರ್ ಬಚ್ಚೋಂ ಕೋ ಭಿ ನಿಧನ್ ಕಾ ಬನಾ ದೇತಿ ಹೇ. ಬಾಬಾ ಹೇಳ್ತಾರೆ, ಈಗ ನೀವು ದಣಿಯವರು ಆಗಿದ್ದೀರಿ. ಬಾಬಾ ದಣಿ ಅಲ್ವಾ? ಇಡೀ ಜಗತ್ತಿಗೆ ದಣಿ. ಮಾಯೆ ಕೆಲವೊಮ್ಮೆ ಮಕ್ಕಳನ್ನು ಸಹ ದಣಿ ದೋಣಿ ಇಲ್ಲದವರನ್ನಾಗಿ, ನಿಧನರನ್ನಾಗಿ ಮಾಡಿಬಿಡುತ್ತೆ. ದಣಿ ದೋಣಿ ಇಲ್ಲದವರನ್ನಾಗಿ ಮಾಡುತ್ತೆ ಅಂದರೆ छोटी छोटी बातों में आपस में लड़ पड़ते हैं. ಸಣ್ಣ ಪುಟ್ಟ ಮಾತುಗಳು, ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಪರಸ್ಪರ ಜಗಳ ಆಡ್ತಾರೆ. ಒಂದು ಮನೆಯಲ್ಲಿ ಮಕ್ಕಳು ಜಗಳ ಆಡ್ತಾರೆ ಅಂದಾಗ ಕೇಳ್ತಾರೆ, ಇವ್ರನ್ನ ಯಾರೋ ಕೇಳೋರು ಇಲ್ವಾ? ದಣಿ ದೋಣಿ ಇವರಿಗೆ ಈ ಥರ ಜಗಳ ಆಡ್ತಾ ಇದ್ದಾರೆ. ಬಾಪ್ ಕಿ ಯಾದ್ ಮೇ ನಹಿ ರಹತೆ ತೋ ನಿಧನ್ ಕೆ ಹುಯೇನಾ. ತಂದೆ ನೆನಪಿನಲ್ಲಿ ಇಲ್ಲ ಅಂದಾಗ ಯಾರಾದರೂ ದಣಿ ದೋಣಿ ಇಲ್ಲದವರಾಗ್ಬಿಟ್ರು. ನಿಧನ್ ಕಾ ಬನಾ ತೋ ಜರೂರ್ ಕುಚ್ ನ ಕುಚ್ ಪಾಪ್ ಕರ್ಮ್ ಕರ್ ದೇಂಗೆ. ಆ ರೀತಿ ದಣಿ ದೋಣಿ ಇಲ್ಲದವರಾದರು ಅಂದಾಗ ಏನು ಮಾಡ್ತಾರೆ? ಯಾವುದಾದ್ರೂ ಒಂದು ಪಾಪ ಕರ್ಮನೂ ಮಾಡ್ತಾರೆ. ಹೇಳೋರು ಕೇಳೋರು ಇಲ್ಲ, ತಮ್ಮ ಇಷ್ಟದಂಗೆ ತಾವು ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಜಗತ್ತು ಏನಾಗಿದೆ? ಪಾಪದ ಜಗತ್ತು, ನರಕ ಆಗಿದೆ. ಬಾಪ್ ಕಹತೆ ಹೇ ಮೇರಾ ಬನ್ಕರ್ ಮೇರಾ ನಾಮ್ ಬದನಾಮ್ ನಾ ಕರೋ.
ತಂದೆ ಹೇಳ್ತಾರೆ, ಅವ್ರ ಮಾತು ಬಿಟ್ಬಿಡಿ, ನೀವು ನನ್ನವರಾಗಿ ನನ್ನ ಹೆಸರನ್ನು ಬೆರೆಸಬೇಡಿ. ಏಕ್ ದೋ ಸೆ ಬಡಾ ಪ್ಯಾರ್ ಸೆ ಚಲೋ, ಉಲ್ಟಾ ಸುಲ್ಟಾ ಬೋಲೋ ಮತ್. ಪರಸ್ಪರ ಬಹಳ ಪ್ರೀತಿಯಿಂದ ನಡ್ಕೊಳ್ಳಿ, ಉಲ್ಟಾ ಸುಲ್ಟಾ ಮಾತಾಡಬೇಡಿ. बाप को ऐसी ऐसी अहल्या ये कुब्जा ये बीलनियों का भी उद्धार करना पड़ता है. ಬಾಬಾ ಹೇಳ್ತಾರೆ, ತಂದೆಗೆ ಈ ರೀತಿ ಅಹಲ್ಯರು ಅಂದರೆ ಶಾಪಗ್ರಸ್ತರು, ಕಲ್ಲು ಬುದ್ಧಿಯವರು. ಅಹಲ್ಯೆ ಕಲ್ಲಾಗ್ಬಿಟ್ಲಲ್ವ, ಕಲ್ಲು ಬುದ್ಧಿಯವರು. ಏನು ಹೋಗಲ್ಲ ಅವಳಿಗೆ. ಕುಬ್ಜೆಯರು ಅಂದರೆ ಕುರೂಪ, ಒಬ್ಬ ಭಕ್ತಳು ಗೂನಿಯಾಗಿರ್ತಾಳಲ್ವ, ಕೃಷ್ಣನಿಗೆ ಮಾಲೆ ತಂದು ಕೊಡ್ತಾ ಇರ್ತಾಳೆ, ಮತ್ತೆ ಸೌಂದರ್ಯ ಪಡೀತಾಳೆ. ಮತ್ತೆ ಬೀಳ್ನಿ ಯಾರು, ಶಬರಿ. ಬಾಬಾ ಹೇಳ್ತಾರೆ, ಇಂಥವ್ರನ್ನೆಲ್ಲ ತಂದೆ ಉದ್ಧಾರ ಮಾಡಬೇಕಾಗಿ ಬರುತ್ತೆ. ಕತೆಗೆ ಬೀಳ್ಲಿಕ್ಕೆ ಬೇರೆ ಕಾಯಿ, ಶಬರಿದು ಆ ಹಣ್ಣು ತಿಂದರು ಅಂತ ಹೇಳ್ತಾರಲ್ವ. अब ऐसे ही बीलने के थोड़े ही खा सकते हैं. ಈಗ ಬಾಬಾ ಆ ರೀತಿ ಶಬರಿ ಅಂತವರು ಕೆಳಮಟ್ಟದ ಜಾತಿಯವರು, ಅವ್ರ ಕೈಯಲ್ಲೆಲ್ಲ ತಿಂತಾರ. ಇವಾಗ ಯಾರ ಕೈಯಲ್ಲಿ ತಿಂತಾರೆ? बीलने से जब ब्राह्मण बन जाती है तो फिर क्यों नहीं खाएंगे ಅಲ್ವಾ. ಬೀಳ್ನಿಯಿಂದ ಯಾವಾಗ ಬ್ರಾಹ್ಮಣರಾಗ್ಬಿಟ್ರು ಆವಾಗ ಬಾಬಾ ಯಾಕೆ ತಿನ್ನೋದಿಲ್ಲ? ಅವ್ರ ಭೋಗ ಇಟ್ರು ಸ್ವೀಕಾರ ಮಾಡ್ತಾರೆ. ಬ್ರಾಹ್ಮಣರ ಕೈಯಿಂದ ಯಾವುದು ತಯಾರಾದಂತಹ ಯಾವುದು ಬ್ರಹ್ಮ ಭೋಜನ, ಅದೇ ಬಾಬಾ ಸ್ವೀಕಾರ ಮಾಡೋದು. ಇಸ್ಲಿಯೇ ಬ್ರಹ್ಮ ಭೋಜನಕ್ಕೆ ಮಹಿಮಾ ಇದೆ, ಆದ್ದರಿಂದಲೇ ಬ್ರಹ್ಮ ಭೋಜನದ ಮಹಿಮೆ ಇದೆ. ಶಿವಬಾಬಾ ತೋ ಕಾಯಿಂಗೆ ನಹಿ, ಓತೋ ಶಿವಬಾಬಾ ತಿನ್ನೋದಿಲ್ಲ, ಅವರಂತೂ ಅಭೋಕ್ತ ಹೇ. ಬಾಕಿ ಏ ರಥ ತೋ ಖಾತೆ ಹೇನ, ತಿನ್ನೋದು ಯಾವುದು? ಈ ರಥ. ತುಮ್ ಬಚ್ಚೋं को कोई से आर्ग्यू करने की दरकार नहीं है. ನೀವು ಮಕ್ಕಳಿಗೆ ಯಾರೊಂದಿಗೂ ವಾದ ವಿವಾದ ಮಾಡುವಂತಹ ಅವಶ್ಯಕತೆ ಇಲ್ಲ. ಹಮೇಶಾ ಅಪ್ನಾ ಸೇಫ್ ಸೈಡ್ ರಖನಾ ಚಾಹಿಯೆ. ಇದರಲ್ಲೂ ಏನು, ವಾದ ವಿವಾದದಲ್ಲಿ ಹೋದಾಗ ನಮಗೆ ಸುರಕ್ಷಣೆ ಇಲ್ಲ. ನಾವು ಒಂದು ಹೇಳಿದ್ರೆ ಅವರು 10 ಹೇಳ್ತಾರೆ. ಅಕ್ಷರ ಹಿ ದೋ ಬೋಲೋ, ಎರಡೇ 2 ಅಕ್ಷರಗಳು, ಶಬ್ದಗಳು ಹೇಳಿ. ಶಿವ ಬಾಬಾ ಕಹತೆ ಹೇ, ಶಿವ ಬಾಬಾ ಕೋ ಹಿ ರುದ್ರಮಾಲಾ ಕಹಾ ಜಾತಾ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಏನು ಹೇಳಬೇಕು? ಭಗವಾನ್ ವಾಚ, ಶಿವಬಾಬಾ ಹೇಳ್ತಾರೆ, ಇದು ನಾವೆಲ್ಲ ಹೇಳ್ತಾ ಇರೋದು. ಶಿವಬಾಬನಿಗೇನೆ ರುದ್ರ ಅಂತಾನೂ ಹೇಳಲಾಗುತ್ತೆ. रुद्र ज्ञान यज्ञ से विनाश ज्वाला निकली तो रुद्र भगवान हुआ ना. ರುದ್ರ ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆ ಹೊರಟಿತು ಅಂದಾಗ ರುದ್ರ ಭಗವಂತ ಆದರಲ್ವಾ. ಶ್ರೀ ಕೃಷ್ಣ ಕೋತೋ ರುದ್ರ ನೆಹಿ ಕಹೆಂಗೆ. ಕೃಷ್ಣನಿಗೆ ಎಲ್ಲಾದರೂ ರುದ್ರ ಅಂತ ಹೇಳ್ತಾರ? ಶಿವಬಾಬನಿಗೆ ರುದ್ರ ಅಂತ ಹೇಳ್ತಾರೆ. विनाश भी कोई श्री कृष्ण नहीं कराते, बाप ही स्थापना विनाश पालना कराते हैं. ಕೃಷ್ಣ ವಿನಾಶ ಮಾಡಿಸೋದಿಲ್ಲ, ತಂದೆನೇ ಸ್ಥಾಪನೆ ಪಾಲನೆ ವಿನಾಶ ಮಾಡಿಸ್ತಾರೆ. ಖುದ್ ಕುಚ್ ನಹಿ ಕರ್ತೆ ನಹಿ ತೋ ದೋಷ ಪಡ್ ಜಾಯೆ. ಖುದ್ದು ತಾವು ಮಾಡೋದಿಲ್ಲ, ಇಲ್ಲಾಂದರೆ ಭಗವಂತನ ಮೇಲೂ ಏನೋ ಆರೋಪ ಆಕ್ಷೇಪಣೆ ದೋಷ ಅನ್ನೋದು ಬಂದ್ಬಿಡುತ್ತಲ್ವ. ಓಹೇ ಕರನ್ ಕರಾವನ್ಹಾರ್, ಬಾಪ್ ಕಹತೆ ಹೇ ಹಮ್ ಕೋಯಿ ಕಹತೆ ನಹಿ ಹೇ ಕಿ ವಿನಾಶ್ ಕರೋ. ತಂದೆ ಕರನ್ ಕರಾವನ್ಹಾರ್ ಆಗಿದ್ದಾರೆ. ತಂದೆ ಹೇಳ್ತಾರೆ, ನಾನು ಯಾರಿಗೂ ಹೇಳೋದಿಲ್ಲ ವಿನಾಶ ಮಾಡಿ, ಬಾಂಬ್ಗಳು ತಯಾರು ಮಾಡಿ, ಬಾಂಬ್ಗಳಿಂದ ವಿನಾಶ ಮಾಡಿ. ಈ ಸಾರಾ ಡ್ರಾಮಾ ಮೇ ನೋಂದಾ ಹುವಾ ಹೇ. ಇದೆಲ್ಲವೂ ಸಹ ಇಡೀ ಡ್ರಾಮಾದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಶಂಕರ್ ಕುಚ್ ಕರ್ತಾ ಹೇ ಕ್ಯಾ? ಶಂಕರ ಏನಾದರೂ ಮಾಡ್ತಾನ? 3ನೇ ಕಣ್ಣು
ತೆಗೆಯೋದು, ವಿನಾಶ ಮಾಡಿಸೋದು ಆ ಥರ ಶಂಕರ ಏನಾದರೂ ಮಾಡ್ತಾನ? ಕುಚ್ ಬಿ ನಹಿ. ಶಂಕರ ಅನ್ನೋನು ಇಲ್ಲವೇ ಇಲ್ಲ ಅಲ್ವಾ. ಸಂಪೂರ್ಣ ಸ್ವರೂಪ, ತಪಸ್ವಿ ಸ್ವರೂಪ. ಅದರಲ್ಲಿ ನಮ್ಮ ಹಳೆಯ ಸಂಸ್ಕಾರ, 5 ವಿಕಾರಗಳ ಸಂಸ್ಕಾರ ಸುಟ್ಟಾಕೋದು. ಈ ಸಿರ್ಫ್ ಗಾಯನ ಹೈ ಈ ಶಂಕರ ದ್ವಾರ ವಿನಾಶ. ಇದು ಕೇವಲ ಭಕ್ತಿ ಮಾರ್ಗದಲ್ಲಿ ಗಾಯನ ಇದೆ. ಶಂಕರನ ಮೂಲಕ ವಿನಾಶ. ಶಂಕರ 3ನೇ ಕಣ್ಣು ತೆಗೆದ, ಆವಾಗ ವಿನಾಶ ಆಯಿತು. ಬಾಕಿ ವಿನಾಶದು ಓ ಆಪೇ ಹಿ ಕರ್ ರಹೆ ಹೈ. ಬಾಬಾ ಮಾಡಿಸೋದಿಲ್ಲ ಅವರಿಗೆ, ಬಾಬಾ ಪ್ರೇರಣೆ ಕೊಡೋದಿಲ್ಲ. ಬಾಕಿ ವಿನಾಶ ಅಂತೂ ಅವರು ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ, ತಾವಾಗಿ ಮಾಡ್ತಾ ಇದ್ದಾರೆ. ಈ ಅನಾದಿ ಬನಾ ಹುವಾ ಡ್ರಾಮಾ ಹೈ ಜೋ ಸಮಜಾಯಾ ಜಾತಾ ಹೈ. ಇದು ಅನಾದಿ ಮಾಡಲ್ಪಟ್ಟಂತಹ ಡ್ರಾಮಾ ಆಗಿದೆ. ತಂದೆ ಇದನ್ನ ತಿಳಿಸ್ತಾರೆ. रचयिता बाप को भी सब भूल गए हैं. कहते हैं गॉड फादर रचयिता, परंतु उनको जानते ही नहीं. ರಚಯಿತ ತಂದೆಯನ್ನು ಸಹ ಎಲ್ಲರೂ ಮರ್ತೋಗಿದ್ದಾರೆ. ಏನು ಹೇಳ್ತಾರೆ? ಗಾಡ್ ಫಾದರ್ ರಚಯಿತ ಆಗಿದ್ದಾರೆ, ಆದರೆ ಅವ್ರ ಬಗ್ಗೆ ಗೊತ್ತೇ ಇಲ್ಲ. ಹೇಗೆ ರಚನೆ ಮಾಡ್ತಾರೆ, ಯಾವುದರ ರಚನೆ ಮಾಡ್ತಾರೆ, ಅವ್ರ ಬಗ್ಗೆ ಗೊತ್ತೇ ಇಲ್ಲ. ಸಮಸ್ಯೆ ಹೇ वो नई दुनिया ಕ್ರಿಯೇಟ್ करते हैं. ಏನು ತಿಳ್ಕೊಳ್ತಾರೆ? ರಚಯಿತ ಅಂದರೆ ಅವರು ಹೊಸ ಪ್ರಪಂಚ ಎಲ್ಲ ಹೊಸದಾಗಿ ಕ್ರಿಯೇಟ್ ಮಾಡ್ತಾರೆ. ಬೆಟ್ಟ ಗುಡ್ಡ ನದಿ ಎಲ್ಲ ಹೊಸದಾಗಿ ಕ್ರಿಯೇಟ್ ಮಾಡ್ತಾರೆ ಅಂತ ತಿಳ್ಕೊಳ್ತಾರೆ. ಬಾಪ್ ಕಹತೆ ಹೇ ಮೈ ಕ್ರಿಯೇಟ್ ನಹಿ ಕರ್ತಾ ಹೂಂ. ಆ ರೀತಿ ನಾನು ಕ್ರಿಯೇಟ್ ಮಾಡೋದಿಲ್ಲ. ಎಲ್ಲ ಈ 5 ತತ್ವಗಳ ಪ್ರಪಂಚ ಯಾವಾಗಲೂ ಇದ್ದೇ ಇರುತ್ತೆ. ನಾನು ಆ ರೀತಿ ಕ್ರಿಯೇಟ್ ಮಾಡೋದಿಲ್ಲ. ಬಾಬಾ ಏನು ಮಾಡ್ತಾರೆ? ಮೈ ಚೇಂಜ್ ಕರ್ತಾ ಹೂಂ. ಚೇಂಜ್ ಮಾಡ್ತೇನೆ. ಬಿಗಡಿ ಕೋ ಬನಾನೆ ವಾಲ. ಕೆಟ್ಟೋಗಿರೋದನ್ನೆಲ್ಲ ಸರಿ ಮಾಡುವಂಥವರು, ಹಳೆಯದನ್ನು ಹೊಸದನ್ನಾಗಿ ಮಾಡುವಂಥವರು. ಕಲಿಯುಗಕ್ಕೋ ಸತ್ಯುಗ ಬನಾತಾ ಹೂಂ. ಕಲಿಯುಗವನ್ನು ಸತ್ಯುಗವನ್ನಾಗಿ ಮಾಡ್ತೀನಿ. ಮೈ ಸಂಗಮ್ ಪರ್ ಆತಾ ಹೂಂ ಜಿಸ್ಕೆ ಲಿಯೆ ಗಾಯಾ ಹುವಾ ಹೈ. ಬಾಬಾ ಹೇಳ್ತಾರೆ, ನಾನು ಸಂಗಮದಲ್ಲಿ ಬರ್ತೀನಿ, ಆ ಸಮಯಕ್ಕೇನೆ ಗಾಯನ ಇದೆ. ಏನು ಗಾಯನ ಇದೆ? ಸುಪ್ರೀಂ ಆಸ್ಪಿಷಿಯಸ್ ಯುಗ, ಶ್ರೇಷ್ಠ ಕಲ್ಯಾಣಕಾರಿ ಯುಗ. भगवान कल्याणकारी है, सबका कल्याण करते हैं, परंतु कैसे और क्या कल्याण करते हैं ये कुछ जानते नहीं. ಭಗವಂತ ಕಲ್ಯಾಣಕಾರಿ ಆಗಿದ್ದಾರೆ, ಎಲ್ಲರ ಕಲ್ಯಾಣ ಮಾಡ್ತಾರೆ. ಆದರೆ ಹೇಗೆ ಮತ್ತು ಏನು ಕಲ್ಯಾಣ ಮಾಡ್ತಾರೆ ಇದು ಯಾರಿಗೂ ಗೊತ್ತಿಲ್ಲ. अंग्रेजी में कहते हैं लिबरेटर गाइड, परंतु उनका अर्थ थोड़े ही समझते हैं. ಇಂಗ್ಲೀಷ್ನಲ್ಲೂ ಏನು ಹೇಳ್ತಾರೆ, ಏನು ಮಹಿಮೆ ಮಾಡ್ತಾರೆ? ಲಿಬರೇಟರ್ ಗೈಡ್. ಆದರೆ ಅದರ ಅರ್ಥ ಏನಾದರೂ ತಿಳ್ಕೊಳ್ತಾರಾ? ಯಾವುದರಿಂದ ಲಿಬ್ರೇಟ್ ಮಾಡ್ತಾರೆ? ದುಃಖದಿಂದ, 5 ವಿಕಾರಗಳಿಂದ, ಈ ಕಲಿಯುಗದ ಪ್ರಪಂಚದಿಂದನೇ ಕೊನೆಗೆ ಲಿಬ್ರೇಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಗೈಡು ಎಲ್ಲಿಗೆ ಗೈಡ್ ಆಗಿ ಕರ್ಕೊಂಡು ಹೋಗ್ತಾರೆ? ಮನೆಗೆ ಗೈಡ್ ಆಗಿ ಕರ್ಕೊಂಡು ಹೋಗ್ತಾರೆ. ಈ ಅರ್ಥ ಎಲ್ಲ ಗೊತ್ತಿದೆಯಾ? ಸುಮ್ಮನೆ ಆ ಶಬ್ದಗಳನ್ನು ಹೇಳ್ತಾರೆ. कहते हैं भक्ति के बाद भगवान मिलेगा, सद्गति मिलेगी. ಏನು ಹೇಳ್ತಾರೆ? ಭಕ್ತಿಯ ನಂತರ ಭಗವಂತ ಸಿಗ್ತಾರೆ, ಸದ್ಗತಿನೂ ಸಿಗುತ್ತೆ. ಸರ್ವ ಕಿ ಸದ್ಗತಿ ತೋ ಕೋಯಿ ಮನುಷ್ಯ ಕರ್ ನ ಸಕೆ. ಸರ್ವರ ಸದ್ಗತಿ ಅಂತೂ ಯಾರೇ ಮನುಷ್ಯರು ಮಾಡಲಿಕ್ಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. नहीं तो परमात्मा को पतित पावन सर्व का सद्गति दाता क्यों गाया जाए. ಆ ರೀತಿ ಮನುಷ್ಯರೇನಾದರೂ ಎಲ್ಲರಿಗೂ ಸದ್ಗತಿ ಕೊಟ್ಟಿದ್ರೆ, ಎಲ್ಲರನ್ನು ಪಾವನ ಮಾಡಿದರೆ, ಪರಮಾತ್ಮನಿಗೆ ಪತಿತ ಪಾವನ ಸರ್ವರ ಸದ್ಗತಿ ದಾತ ಅಂತ ಯಾಕೆ ಗಾಯನ ಮಾಡ್ತಾ ಇದ್ರು, ಮಹಿಮೆ ಮಾಡ್ತಾ ಇದ್ರು ಖಾಸಾಗಿ? ಬಾಪ್ ಕೋ ಕೋಯಿ ಜಾನ್ತೆ ನಹಿ. ತಂದೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ.
ಅದರಿಂದ ಯಾರಾಗಿದ್ದಾರೆ? ತಂದೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಿಧನ್ ಕೆ ಹೈ, ದಣಿ ದೋಣಿ ಇಲ್ಲ, ಹೇಳೋರು ಕೇಳೋರು ಯಾರೂ ಇಲ್ಲ. ಬಾಪ್ ಸೆ ವಿಪರೀತ ಬುದ್ಧಿ ಹೈ, ತಂದೆಯೊಂದಿಗೂ ಸಹ ವಿಪರೀತ ಬುದ್ಧಿ. अब बाप क्या करे? ಭಾವ ಹೇಳ್ತಾರೆ, ಇವಾಗ ತಂದೆ ಏನು ಮಾಡಬೇಕು? बाप तो खुद मालिक है, उनकी ಶಿವ ಜಯಂತಿ भी भारत में मनाते हैं. ತಂದೆಯಂತೂ ಖುದ್ದು ಮಾಲೀಕರಾಗಿದ್ದಾರೆ, ಅವ್ರದ್ದು ಶಿವ ಜಯಂತಿನೂ ಸಹ ಭಾರತದಲ್ಲೇ ಆಚರಣೆ ಮಾಡ್ತಾರೆ. ಬಾಪ್ ಕಹತೆ ಹೇ ಮೈ ಆತಾ ಹೂಂ, ತಂದೆ ಹೇಳ್ತಾರೆ ನಾನು ಬರ್ತೀನಿ, ಭಕ್ತೋಂ ಕೋ ಫಲ್ ದೇನೆ, ಭಕ್ತರಿಗೆ ಭಕ್ತಿಯ ಫಲವನ್ನು ಕೊಡಲಿಕ್ಕಾಗಿ, ಅರ್ಧಕಲ್ಪದ ಭಕ್ತಿ ಆ ಫಲವನ್ನು ಕೊಡಲಿಕ್ಕಾಗಿ. आता भी भारत में हूँ, आने के लिए मुझे शरीर तो जरूर चाहिए ना. ನಾನು ಬರೋದು ಸಹ ಭಾರತದಲ್ಲಿ, ನನಗಾಗಿ ಒಂದು ಶರೀರನೂ ಬೇಕಾಗಿದೆ ಅಲ್ವಾ? ನಾನು ಬರಬೇಕು ಅಂದರೆ ಒಂದು ಶರೀರನೂ ಬೇಕಾಗಿದೆ ಅಲ್ವಾ? ಪ್ರೇರಣಾ ಸೆ ತೋಡೆ ಹಿ ಕುಚ್ ಹೋಗ, ಬಾಬಾ ಮೇಲೆ ಕೂತ್ಕೊಂಡು ಪ್ರೇರಣೆ ಕೊಟ್ಟು ಅವ್ರ ಕಾರ್ಯ ಏನಾದರೂ ಮಾಡಲಿಕ್ಕಾಗತ್ತಾ? ಮೇಲ್ ಕೂತ್ಕೊಂಡು ವಾಣಿ ನುಡಿಸ್ಲಿಕ್ಕಾಗತ್ತಾ? ಪಾಲನೆ ಕೊಡ್ಲಿಕ್ಕಾಗತ್ತಾ? इनमें प्रवेश कर इनके मुख द्वारा तुमको ज्ञान देता हूँ. ಬಾಬಾ ಹೇಳ್ತಾರೆ, ಇವರಲ್ಲಿ ಪ್ರವೇಶ ಮಾಡಿ ಇವರ ಮುಖದ ಮೂಲಕ ನಿಮಗೆ ಜ್ಞಾನ ಕೊಡ್ತೀನಿ. ಅದಕ್ಕೆ ಗಾಯನ ಯಾವ ಮಾತಿದೆ? ಗೌಮುಖ ಕಿ ಬಾತ್ ನಹಿ ಹೈ, ಏ ತೋ ಇಸ್ ಮುಖ ಕಿ ಬಾತ್ ಹೈ. ಗೋಮುಖದಿಂದ ಗಂಗಾ ಜಲ ಬಂತು ಅಂತ ಹೇಳ್ತಾರಲ್ವಾ? ಬಾಬಾ ಹೇಳ್ತಾರೆ ಆ ಮಾತು ಯಾವುದೂ ಇಲ್ಲ, ಇದಂತೂ ಈ ಒಂದು ಜ್ಞಾನ ಗಂಗೆ ಮಾತು, ಈ ಮುಖದಿಂದ ಬಂದಂತಹ ಮಾತು. ಮುಖ ತೋ ಮನುಷ್ಯ ಕಾ ಚಾಹಿಯೆ, ನಾ ಕಿ ಜಾನ್ವರ್ ಕಾ. ಜ್ಞಾನ ಹೇಳಬೇಕು ಅಂದರೆ ಮುಖ ಯಾವುದು ಬೇಕು? ಮನುಷ್ಯರ ಒಂದು ಮುಖ ಬೇಕಾಗಿದೆ, ಪ್ರಾಣಿ ಮುಖ ಅಲ್ಲ. ನರಸಿಂಹಾವತಾರದಲ್ಲಿ ಸಿಂಹದ ಮುಖ ತೋರಿಸಿದ್ದಾನೆ. ಸಿಂಹ ಗರ್ಜನೆ ಮಾಡಿದ್ರೆ ಏನು ಅರ್ಥ ಆಗುತ್ತೆ? ರಂಗರಾವಣ್ಣ ಹೇಳ್ತಾ ಇದ್ರು, ಅಲ್ಲಿ ಲೊಚ ಲೊಚ ಅಂದರೆ ಅದ್ರ ಭಾಷೆ ಏನು ಅರ್ಥ ಆಗುತ್ತೆ? ಆ ಸಿಂಹದ ಮುಖ ಇಟ್ಕೊಂಡು ಭಗವಂತ ಕೂತ್ಕೊಳ್ತಾರ, ಎಲ್ಲ ಭಯ ಪಟ್ಟು ಓಡೋಟ್ಟು ಹೋಗ್ತಾರೆ. ಇತನಾ ಬಿ ಬುದ್ಧಿ ಕಾಮ್ ನಹಿ ಕರ್ತಿ, ಇಷ್ಟು ಬುದ್ಧಿ ಕೆಲಸ ಮಾಡೋದಿಲ್ಲ. ಏನೆಲ್ಲ ತೋರಿಸಿದ್ದಾರೆ ಭಕ್ತಿ ಮಾರ್ಗದಲ್ಲಿ. ಮತ್ತು ಇನ್ನೂ ಏನು ಹೇಳ್ತಾರೆ? ದೈವಂ ಮಾನುಷ ರೂಪೇಣ, ಮನುಷ್ಯ ರೂಪದಲ್ಲಿ ಬರ್ತಾರೆ. दूसरे तरफ फिर भागीरथ दिखाते हैं, वो कैसे और कब आते हैं जरा भी किसको पता नहीं है. ಇನ್ನೊಂದು ಕಡೆ ಭಗೀರಥನನ್ನು ತೋರಿಸಿದ್ದಾರೆ, ಅವರು ಹೇಗೆ ಯಾವಾಗ ಬರ್ತಾರೆ ಅದೂ ಸಹ ಯಾರಿಗೂ ಗೊತ್ತಿಲ್ಲ. ಭಗೀರಥ ಗಂಗೆ ತರಿಸ್ತಾ ಅಂತ ಹೇಳ್ತಾರಲ್ವ? ಸಗರನ ಮಕ್ಕಳು ಬೂದಿ ಆಗ್ಬಿಟ್ರು. तो बाप बच्चों को बैठ समझाते हैं कि तुम मर गए तो, ಬಾಬಾ ಹೇಳ್ತಾರೆ ಮಕ್ಕಳಿಗೆ ಕುಳಿತು ತಿಳಿಸ್ತಾರೆ, ನೀವು ಇವಾಗ ಸತ್ತೋಗ್ಬಿಟ್ಟಿದ್ದೀರಾ. तो ಭಕ್ತಿ ಮಾರ್ಗಕ್ಕೂ ಏಕದಮ್ ಭೂಲ್ ಜಾओ, ಭಕ್ತಿ ಮಾರ್ಗನ ಪೂರ್ಣವಾಗಿ ಮರೆತು ಹೋಗಿ. शिव भगवान वाच, मुझे याद करो तो विक्रम विनाश हो जाएंगे. ಶಿವ ಭಗವಾನ್ ವಾಚ, ನೀವು ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಮೈಹಿ, ಬಾಬಾ ಹೇಳ್ತಾರೆ ನಾನೇ ಪತಿತ್ ಪಾವನ್ ಹೂ, ತುಮ್ ಪವಿತ್ರ ಹೋ ಜಾಯೆಂಗೆ ಫಿರ್ ಸಬ್ಕೋ ಲೇ ಜಾऊंगा. ಯಾವಾಗ ನೀವು ಪವಿತ್ರರಾಗ್ಬಿಡ್ತೀರಿ ಆವಾಗ ನಾನೆಲ್ಲರನ್ನು ಕರ್ಕೊಂಡು ಹೋಗ್ತೀನಿ. ಮೆಸೇಜ್ ಘರ್ ಘರ್ ಮೇ ದೋ, ಮೆಸೇಜು ಸಂದೇಶ ಮನೆ ಮನೆಗೂ ಸಂದೇಶ ತಲುಪಿಸಿ. ಯಾವ ಸಂದೇಶ ತಲುಪಿಸ್ಬೇಕು?
बाप कहते हैं मुझे याद करो तो विकर्म विनाश होंगे, तुम पवित्र बन जाएंगे. ಬಾಬಾ ಹೇಳ್ತಾರೆ ಯಾವ ಮೆಸೇಜ್ ಕೊಡಬೇಕು. ತಂದೆ ಹೇಳ್ತಾರೆ ನೀವು ನನ್ನನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶ ಆಗುತ್ತೆ, ನೀವು ಪವಿತ್ರರು ಆಗ್ಬಿಡ್ತೀರಿ. विनाश सामने खड़ा है, तुम बुलाते भी हो ये पतित पावन आओ, पतितों को पावन बनाओ, राम राज्य स्थापन करो, ರಾವಣ ರಾಜ್ಯ से ಮುಕ್ತ करो. ವಿನಾಶ ಮುಂದೆ ನಿಂತಿದೆ, ನೀವು ಕರೀತೀರಿ. ಏನಂತ ಕರೆದ್ವಿ? ಪತಿತ ಪಾವನ ಬನ್ನಿ, ಪತಿತರನ್ನು ಪಾವನ ಮಾಡಿ, ರಾಮರಾಜ್ಯ ಸ್ಥಾಪನೆ ಮಾಡಿ, ರಾವಣ ರಾಜ್ಯದಿಂದ ನಮ್ಮನ್ನು ಮುಕ್ತ ಮಾಡಿ. वो हर एक अपने अपने लिए कोशिश करते हैं. बाप तो कहते हैं मैं आकर सर्व की मुक्ति करता हूँ. ಬೇರೆಯವರೆಲ್ಲ ತಮಗಾಗಿ ಮಾತ್ರ ಪ್ರಯತ್ನ ಪಡ್ತಾರೆ, ತಮ್ಮ ಧರ್ಮಕ್ಕಾಗಿ ತಮಗಾಗಿ ಪ್ರಯತ್ನ ಪಡ್ತಾರೆ. ತಂದೆ ಹೇಳ್ತಾರೆ ನಾನು ಬಂದು ಸರ್ವರನ್ನು ಏನು ಮಾಡ್ತೀನಿ? ಮುಕ್ತ ಮಾಡ್ತೀನಿ. ಬೇರೆಯವರೆಲ್ಲ ಅವರವರಿಗಾಗಿ ಮುಕ್ತಿ ಪಡೀಲಿಕ್ಕಾಗಿ ಸಾಧನೆಗಳನ್ನು ಮಾಡ್ತಾರೆ. सभी 5 विकारों रूपी रावण की जेल में पड़े हैं. ಎಲ್ಲರೂ 5 ವಿಕಾರ ರೂಪಿ ರಾವಣನ ಜೈಲಿನಲ್ಲಿ ಇದ್ದಾರೆ. मैं ಸರ್ವಕ್ಕೂ ಸದ್ಗತಿ करता हूँ. ಬಾಬಾ ಹೇಳ್ತಾರೆ ನಾನು ಎಲ್ಲರಿಗೂ ಸದ್ಗತಿ ಕೊಡ್ತೀನಿ. मुझे कहा भी जाता है. ಬಾಬಾ ಹೇಳ್ತಾರೆ ನನಗೆ ಮಹಿಮೆನೂ ಇದೆ, ನನಗೆ ಹೇಳಲಾಗುತ್ತೆ. ಏನಂತ ಮಹಿಮೆ ಮಾಡ್ತೀವಿ? ದುಃಖ ಹರ್ತ ಸುಖ ಕರ್ತ. ದುಃಖದಿಂದ ಬಿಡಿಸಿ ಸದ್ಗತಿ ಕೊಡ್ತಾರಲ್ವ. ರಾಮರಾಜ್ಯ ತೋ ಜರೂರ್ ನಯಿ ದುನಿಯಾ ಮೇ ಹೋಗ. ರಾಮರಾಜ್ಯ ಎಲ್ಲಿರುತ್ತೆ? ಹೊಸ ಪ್ರಪಂಚದಲ್ಲಿ ಇರುತ್ತೆ. ಗಾಂಧೀಜಿ ಕನಸು ಕಂಡ್ರು ರಾಮರಾಜ್ಯ ಆಗಬೇಕು ಅಂತ. ಆಯ್ತಾ ರಾಮರಾಜ್ಯ? ಇನ್ನೂ ರಾವಣ ರಾಜ್ಯ ಹೆಚ್ಚಾಯಿತು. ತುಮ್ ಪಾಂಡವೋಂಕಿ ಅಭಿ ಹೈ, ನೀವು ಪಾಂಡವರಿಗೆ ಈಗ ಪ್ರೀತ್ ಬುದ್ಧಿ. कोई कोई के तो फौरन प्रीत बुद्धि बन जाते हैं. ಕೆಲವರಿಗಂತೂ ತಕ್ಷಣ ಪ್ರೀತ್ ಬುದ್ಧಿ ಬಂದ್ಬಿಡುತ್ತೆ, ಪ್ರೀತ್ ಬುದ್ಧಿಯವರಾಗ್ಬಿಡ್ತಾರೆ. ಕೋರ್ಸ್ ಮುಗೀತು, ತಕ್ಷಣ ಪ್ರೀತ್ ಬುದ್ಧಿಯವರಾಗ್ಬಿಡ್ತಾರೆ. कोई कोई की आहिस्ते आहिस्ते प्रीत जुड़ती है. ಕೆಲವರಿಗೆ ನಿಧಾನವಾಗಿ ಆ ಪ್ರೀತಿಯ ಜೋಡಣೆ ಆಗುತ್ತೆ. कोई तो कहते बस हम सब कुछ बाप को सरेंडर करते हैं. ಕೆಲವರಂತೂ ಈ ರೀತಿ ಹೇಳ್ತಾರೆ, ನಾವು ನಮ್ಮದೆಲ್ಲವನ್ನು ತಂದೆಗೆ ಸರೆಂಡರ್ ಮಾಡಿಬಿಡ್ತೀವಿ. ಅಂತಹ ಪ್ರೀತಿ ಬುದ್ಧಿಯವರಾಗ್ಬಿಡ್ತಾರೆ. ಸಿವಾ ಏಕಕ್ಕೆ ದೂಸರಾ ಕೋಯಿ ರಹಾ ಹಿ ನಹಿ. ನಮಗೆ ಒಬ್ಬ ಬಾಬನ್ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸಬ್ಕಾ ಸಹಾರ ಏಕ್ ಗಾಡ್ ಹಿ ಹೈ. ಎಲ್ಲರಿಗೂ ಆಶ್ರಯ ಒಬ್ಬ ಭಗವಂತನೇ ಆಗಿದ್ದಾರೆ. ಕಿತನೆ ಸಿಂಪಲ್ ಸೆ ಸಿಂಪಲ್ ಬಾತೆ. ಎಷ್ಟು ಬಾಬಾ ಹೇಳುವಂಥದ್ದು ಸಿಂಪಲ್ಲಲ್ಲೂ ಸಿಂಪಲ್ ಮಾತು, ಸಹಜದರಲ್ಲೂ ಸಹಜ ಮಾತು. ಯಾವುದೋ बाप को याद करो और ಚಕ್ರ को याद करो. तो ಚಕ್ರವನ್ನು ನೆನಪು ಮಾಡಿದಾಗ ಚಕ್ರವರ್ತಿ ರಾಜ ರಾಣಿ ಬನೆಂಗೆ. ಈ ಸ್ಕೂಲ್ ಹಿ ಹೈ, ಈ ಸ್ಕೂಲ್ ಆಗಿದೆ, ಈ ಈಶ್ವರೀಯ ವಿಶ್ವವಿದ್ಯಾಲಯ ಕಾಲೇಜ್ ಆಗಿದೆ. ವಿಶ್ವ का मालिक बनने का तब ಚಕ್ರವರ್ತಿ ರಾಜ ನಾಮ ಪಡ ಹೈ. ಅದರಿಂದಲೇ ಈ ಚಕ್ರದ ಜ್ಞಾನದಿಂದ ಚಕ್ರವರ್ತಿ ರಾಜ ಆಗ್ತಾರೆ ಅನ್ನೋ ಹೆಸರು ಬಂದಿದೆ. ಚಕ್ರಕ್ಕೋ ಜಾನ್ನೆ ಸೆ ಫಿರ್ ಚಕ್ರವರ್ತಿ ಬಂತೆ ಹೈ. ಚಕ್ರವನ್ನು ತಿಳ್ಕೊಳ್ಳೋದ್ರಿಂದ ಚಕ್ರವರ್ತಿ ಆಗ್ತಾರೆ. ये बाप ही समझाते हैं. ಇದೆಲ್ಲ ತಂದೆನೇ ತಿಳಿಸ್ತಾರೆ. ಬಾಕಿ ಆರ್ಗ್ಯೂ ಕುಚ್ ಭಿ ನಹಿ ಕರ್ನಿ ಹೈ. ಬಾಕಿ ಕೆಲವರು ತಂದೆಯೊಂದಿಗೂ ಏನು ತರ್ಕ ಮಾಡ್ತಾರೆ, ವಾದ ವಿವಾದ ಮಾಡ್ತಾರೆ. ಬಾಬಾ ಹೇಳ್ತಾರೆ ಬಾಕಿ ಆರ್ಗ್ಯೂ ಯಾವುದೋ ಮಾಡಬಾರ್ದು. ಬೋಲೋ ಭಕ್ತಿ ಮಾರ್ಗ ಕಿ
ಸಬ್ಬು ಬಾತೆ ಚೋಡು, ನೀವು ಯಾರೊಂದಿಗೂ ವಾದ ವಿವಾದ ಮಾಡಕ್ಕೆ ಹೋಗಬೇಡಿ. ಏನು ಹೇಳಿ, ಭಕ್ತಿ ಮಾರ್ಗದ್ದು ಎಲ್ಲ ಮಾತುಗಳನ್ನು ಬಿಟ್ಟುಬಿಡಿ. ಬಾಪ್ ಕಹತೆ ಹೇ, ತಂದೆ ಹೇಳ್ತಾರೆ, ಸಿರ್ಫ್ ಮುಜೆ ಯಾದ್ ಕರೋ. ತಂದೆ ಹೇಳ್ತಾರೆ, ಕೇವಲ ನೀವು ನನ್ನನ್ನು ನೆನಪು ಮಾಡಿ. ಕೊನೆಗೆ ನನಗೆ ಯಾವ ಮಾತಿನಿಂದ ಪ್ರಭಾವ ಆಗಿದ್ದು ಅಂದ್ರೆ ಅಷ್ಟೊಂದು ಭಕ್ತಿ ಮಾಡ್ತಿದ್ನಲ್ಲ. ಏನೂ ಮಾಡಬೇಕಾಗಿಲ್ಲ ಇಲ್ಲಿ, ಕೇವಲ ತಂದೆಯನ್ನು ನೆನಪು ಮಾಡಿ. ಆ ನೆನಪು ಮಾಡಿದ್ದೇನೆ ಅಂತ ಹೇಳಿದ್ದೆ ಕಿವಿನಲ್ಲಿ ಗುಯ್ ಬಿಡ್ಲಿಕ್ಕೆ ಶುರುವಾಗೋಯ್ತು. ಸಾಕು, ನೆನಪು ಮಾಡಿದ್ರೆ ಸಾಕು, ನೆನಪು ಮಾಡಿದ್ರೆ ಸಾಕು. ಮೂಲ ಮಾತೆ ಇದಾಗಿದೆ. जो तीव्र पुरुषार्थी होते हैं वो जोर से पढ़ाई में लग जाते हैं. जिनको पढ़ाई का शौक होता है वो सवेरे उठकर पढ़ाई करते हैं. ಯಾರು ತೀವ್ರ ಪುರುಷಾರ್ಥಿ ಆಗಿರ್ತಾರೆ ಅವರು ಬಹಳ ತೀವ್ರವಾಗಿ ಓದಿನಲ್ಲಿ ತೊಡಗಿಬಿಡ್ತಾರೆ. ಯಾರಿಗೆ ಓದಿನಲ್ಲಿ ಆಸಕ್ತಿ ಇರುತ್ತೆ ಅವರು ಬೆಳಿಗ್ಗೆ ಎದ್ದು ಓದ್ತಾರೆ. ಭಕ್ತಿ ವಾಲೆ ಭಿ ಸವೇರೆ ಉಠತೆ ಹೇ, ಭಕ್ತಿ ಮಾಡುವಂಥವರು ಭಕ್ತರು ಸಹ ಬೆಳಿಗ್ಗೆ ಎದ್ದೇಳ್ತಾರೆ. नौदा भक्ति कितने करते हैं, जब सिर काटने लगते हैं तो ಸಾಕ್ಷಾತ್ಕಾರ ಹೋತಾ ಹೇ. ನೌದಾ ಭಕ್ತಿ ಎಷ್ಟು ಮಾಡ್ತಾರೆ, ಎಲ್ಲಿ ತನಕ ಹೋಗ್ತಾರೆ, ನಾನು ನನ್ನ ತಲೆ ಕತ್ತರಿಸ್ಕೊಳ್ತೀನಿ, ನೀವು ಸಾಕ್ಷಾತ್ಕಾರ ತೋರಿಸ್ತಿರ್ಲಿಲ್ಲ, ಆಗಲಿಲ್ಲ, ಮಾಡಲಿಲ್ಲ ಅಂದರೆ ಆವಾಗ ಆ ನವದಾ ಭಕ್ತಿನಲ್ಲಿ ಸಾಕ್ಷಾತ್ಕಾರನೂ ತೋರಿಸ್ಬೇಕಾಗಿ ಬರುತ್ತೆ. यहाँ तो बाबा कहते हैं ये साक्षात्कार भी ನುಕ್ಸಾನ್ಕಾರಕ ಹೈ. ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರ ನವದಾ ಭಕ್ತಿನಲ್ಲಿ ಅವರು ಅಷ್ಟೊಂದು ಸಂತುಷ್ಟ ಆಗ್ಬಿಡ್ತಾರೆ, ನಾವೆಲ್ಲ ಪಡೆದ್ಬಿಟ್ವಿ ಅಂತ. ಆದರೆ ಇಲ್ಲಂತೂ ತಂದೆ ಹೇಳ್ತಾರೆ, ಈ ಸಾಕ್ಷಾತ್ಕಾರನೂ ಬಹಳ ನಷ್ಟ ಉಂಟು ಮಾಡುತ್ತೆ. साक्षात्कार में जाने से पढ़ाई और योग दोनों बंद हो जाते हैं. ಸಾಕ್ಷಾತ್ಕಾರದಲ್ಲಿ ಆ ಟ್ರಾನ್ಸಲ್ಲಿ ಹೋಗೋದ್ರಿಂದ ಜ್ಞಾನದ ಮಾತು ಯೋಗದ ಮಾತು ಎರಡೂ ಬಂದಾಗೋಗುತ್ತೆ. ಒಂದು ಸಿನಿಮಾ ನೋಡ್ದಂಗೆ ನೋಡಿಕೊಂಡು ಎಂಜಾಯ್ ಮಾಡ್ತಾ ಕೂತಿರ್ತಾರೆ. ಟೈಮ್ ವೇಸ್ಟ್ हो जाता है, इसलिए ध्यान आदि का शौक तो बिल्कुल नहीं रखना है. ಅದರಿಂದ ಬಾಬಾ ಹೇಳ್ತಾರೆ ಸಮಯ ವ್ಯರ್ಥ ಆಗುತ್ತೆ, ಅದರಿಂದ ಧ್ಯಾನ ಆದಿದು ಆ ಆಸಕ್ತಿನೂ ಪೂರ್ಣವಾಗಿ ಇಟ್ಕೊಳ್ಬಾರ್ದು. ನನಗೂ ಸಾಕ್ಷಾತ್ಕಾರ ಆಗಬೇಕು, ನಾನು ನೋಡಬೇಕು, ಆ ಆಸೆನೂ ಇಟ್ಕೊಳ್ಬಾರ್ದು. ये भी बड़ी बीमारी है जिससे माया की प्रवेशता हो जाती है. ಇದು ಸಹ ದೊಡ್ಡ ಕಾಯಿಲೆ ಆಗಿದೆ, ಯಾವುದರಲ್ಲಿ ಮಾಯೆ ಪ್ರವೇಶತೆನೂ ಆಗೋಗುತ್ತೆ. ಬಾಬಾ ಒಂದು ಹೇಳಿದ್ರೆ ಇವರೊಂದು ಅರ್ಥ ಮಾಡ್ಕೊಳ್ತಾರೆ, ಬಂದು ಬೇರೆ ಏನೇನೋ ಹೇಳ್ಬಿಡ್ತಾರೆ, ತಪ್ಪೆಲ್ಲ ಹೇಳ್ಬಿಡ್ತಾರೆ. जैसे लड़ाई के समय न्यूज़ सुनाते हैं तो बीच में ऐसी कुछ खराबी कर देते हैं जो कोई सुन न सके. ಹೇಗೆ ಯುದ್ಧದ ಸಮಯದಲ್ಲಿ ನ್ಯೂಸ್ ತಿಳಿಸ್ತಾರಲ್ವಾ, ಅವಾಗ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಏನು ಮಾಡ್ತಾರೆ, ಕನೆಕ್ಷನ್ ಕಟ್ ಆಗೋ ರೀತಿ ಯಾರು ಕೇಳಬಾರ್ದು, ಏನು ಕೇಳಬಾರ್ದು, ಆ ಥರ ಕನೆಕ್ಷನ್ ಕಟ್ ಆಗೋ ರೀತಿ ಯಾವುದಾದ್ರೂ ಕೆಲಸ ಮಾಡಿಬಿಡ್ತಾರೆ. ಶಂಕು ಊದ್ಬಿಟ್ಟ. ಮಾಯಾ ಬಿ ಬಹುತೋಂಕು ವಿಘ್ನ ಡಾಲ್ತಿ ಹೇ. ಮಾಯೇನೂ ಸಹ ಅನೇಕರಿಗೆ ವಿಘ್ನ ತರಿಸುತ್ತೆ, ಅದರಲ್ಲೂ ಧ್ಯಾನದಲ್ಲೂ ಸಹ. आपको याद करने नहीं देती है. ತಂದೆಯನ್ನು ನೆನಪು ಮಾಡಲಿಕ್ಕೂ ಬಿಡೋದಿಲ್ಲ. ತಂದೆ ನೆನಪಲ್ಲಿ ಪರಿಶ್ರಮ ಇದೆ, ಧ್ಯಾನದಲ್ಲಿ ತಾನಾಗಿ ಸಿನಿಮಾ ರೀತಿ ಸಾಕ್ಷಾತ್ಕಾರಗಳಾಗ್ತಾ ಇದೆ. ಅದಕ್ಕೋಸ್ಕರ ಏನು ಈಸಿಯಾಗಿ ಯಾವ್ದು ಸಿಗುತ್ತೋ ಅದರಲ್ಲಿ ಹೋಗೋಣ ಅಂತ ಧ್ಯಾನದಲ್ಲಿ ಹೋಗಲಿಕ್ಕೆ ಇಷ್ಟಪಡ್ತಾರೆ. ತಂದೆಯನ್ನು ನೆನಪು ಮಾಡಲಿಕ್ಕೂ ಬಿಡೋದಿಲ್ಲ. समझा जाता है इनकी तकदीर में विघ्न है. ತಂದೆ ನೆನಪು ಮಾಡೋದಿಲ್ಲ ಅಂದರೆ ಏನು ತಿಳ್ಕೊಳ್ಳಾಗುತ್ತೆ, ಇವರ ಅದೃಷ್ಟದಲ್ಲಿ
ಏನಿದೆ, ವಿಘ್ನ ಇದೆ. देखा जाता है कि माया की प्रवेशता तो नहीं है. ಬಾಬಾ ಇದು ನೋಡ್ತಾರೆ, ಇವರಲ್ಲಿ ಮಾಯೆ ಪ್ರವೇಶತೆ ಆಗಿಲ್ವಾ. बेकायदे तो नहीं, कुछ बोलते हैं तो फिर झट बाबा नीचे उतार देंगे. ಬಾಬಾ ಹೇಳ್ತಾರೆ, ನಿಯಮಕ್ಕೆ ವಿರುದ್ಧವಾಗಿ ಏನಾದರೂ ಹೇಳಿದ್ರು ಅಂದಾಗ ಬಾಬಾ ತಕ್ಷಣ ಕೆಳಕ್ಕೆ ಅವರನ್ನ ಇಳಿಸ್ಬಿಡ್ತಾರೆ. ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಏನೇನೋ ಬೇರೆ ಬೇರೆ ಎಲ್ಲ ಹೇಳ್ಬಿಡ್ತಾರೆ. ಅದು ಎಷ್ಟು ನಷ್ಟ ಉಂಟು ಮಾಡುತ್ತೆ. बहुत मनुष्य कहते हैं हमको सिर्फ साक्षात्कार हो तो इतना सब धन माल आदि हम आपको दे देंगे. ಬಹಳ ಮನುಷ್ಯರು ಹೇಳ್ತಾರೆ, ನಮಗೂ ಕೇವಲ ಸಾಕ್ಷಾತ್ಕಾರ ಆಯಿತು ಅಂದಾಗ ನಮ್ಮ ಹತ್ರ ಇಷ್ಟೊಂದು ಹಣ ಮಾಲು ಎಲ್ಲ ಇದೆ, ಅದೆಲ್ಲ ತಮಗೆ ಕೊಟ್ಬಿಡ್ತೀವಿ, ನಮಗೂ ಸಾಕ್ಷಾತ್ಕಾರ ಮಾಡಿಸಿ ಅಂತ ಹೇಳ್ತಾರೆ. ಸಾಕ್ಷಾತ್ಕಾರ ನೋಡಿದವರು ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಬಾಬಾ ಏನು ಹೇಳ್ತಾರೆ, ಜ್ಞಾನ ಯೋಗ ಮುಖ್ಯ, ಅನುಭವ ಮುಖ್ಯ. ಅದು ಈಸಿಯಾಗಿ ಸಿಕ್ತು, ನೋಡಿದ್ರು, ಪುರುಷಾರ್ಥ ಏನು ಮಾಡಲಿಲ್ಲ. ಆಮೇಲೆ ಬೆಕ್ಕರಿ ಪಾರ್ಟು ಮತ್ತು ಇನ್ಯಾವುದಾದ್ರೂ ತೊಂದರೆಗಳು ಬಂದಾಗ ಬಿಟ್ಟು ಹೊರಟೋಗ್ಬಿಟ್ರು. ಬಾಬಾ कहते हैं ये तुम अपने पास ही रखो. ಬಾಬಾ ಏನು ಹೇಳ್ತಾರೆ, ನನಗೊಂದು ಸಾಕ್ಷಾತ್ಕಾರ ತೋರಿಸ್ಬಿಡಿ, ನನ್ನ ಹತ್ರ ಇರೋ ಹಣ ಮಾಲು ಎಲ್ಲ ಕೊಟ್ಬಿಡ್ತೀನಿ ಅಂದರೆ ಬಾಬಾ ಏನು ಹೇಳ್ತಾರೆ, ನಿಂದೆಲ್ಲ ನಿನ್ನ ಹತ್ರನೇ ಇಟ್ಕೋ. ಭಗವಾನ್ ಕೋ ತುಮಾರೆ ಪೈಸೆ ಕಿ ಕ್ಯಾ ದರ್ಕಾರ್ ರಖಿ ಹೈ. ಭಗವಂತನಿಗೆ ನಿನ್ನ ಹಣದ ಅವಶ್ಯಕತೆ ಏನಿದೆ. ಬಾಪ್ ತೋ ಜಾನ್ತೆ ಹೈ ಇಸ್ ಪುರಾನಿ ದುನಿಯಾ ಮೇ ಜೋ ಕುಚ್ ಹೈ ಸಬ್ ಭಸಮ್ ಹೋ ಜಾಯೇಗಾ. ತಂದೆಗೂ ಗೊತ್ತಿದೆ, ಈ ಹಳೆ ಪ್ರಪಂಚದಲ್ಲಿ ಏನೆಲ್ಲ ಇದೆ ಅದೆಲ್ಲ ಏನಾಗುತ್ತೆ, ಭಸ್ಮ ಆಗೋಗುತ್ತೆ. ಬಾಬಾ ಕ್ಯಾ ಕರೆಂಗೆ, ಬಾಬಾ ಏನು ಮಾಡ್ತಾರೆ, ನಿಂದು ತಗೊಂಡು ಬಾಬಾ ಪಾಸ್ ತೋ ಪುರಿ ಪುರಿ ತಲಾವ್ ಹೋ ಜಾತಾ ಹೈ. ಬಾಬಾನ ಬಳಿ ಅಂತೂ ಮಕ್ಕಳು ಕೊಡೋದು ಒಂದೊಂದು ಪೈಸಾನು ಏನಾಗ್ಬಿಡುತ್ತೆ, ಕೊಳ ಆಗ್ಬಿಡುತ್ತೆ. ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ಮಕ್ಕಳು ಕೊಡೋದು ಒಂದು ಕೊಳ ಆಗ್ಬಿಡುತ್ತೆ. ಬಾಪ್ಗೆ ಡೈರೆಕ್ಷನ್ ಪರ್ ಚಲೋ, ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ खोलो जहाँ कोई भी आकर विश्व का मालिक बन सके. ಬಾಬಾ ಹೇಳ್ತಾರೆ, ತಂದೆಯ ಡೈರೆಕ್ಷನ್ ಅಂತೆ ನಡೀರಿ, ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ತೆಗೀರಿ, ಎಲ್ಲಿ ಎಲ್ಲರೂ ಬಂದು ವಿಶ್ವದ ಮಾಲೀಕರಾಗ್ಬೋದು. तीन पैर पृथ्वी में बैठ तुमको मनुष्य को नर से नारायण बनाना है. ಮೂರು ಹೆಜ್ಜೆ ನೆಲದಲ್ಲಿ ಕುಳಿತು ನೀವು ಮನುಷ್ಯರನ್ನು ನರನಿಂದ ನಾರಾಯಣ ಮಾಡ್ಬೋದು. ಒಂದು ರೂಮ್ ಇದ್ರೂ ಸಾಕು ಈ ಸೇವೆ ಮಾಡಲಿಕ್ಕಾಗಿ, ಜ್ಞಾನ ತಿಳಿಸ್ಲಿಕ್ಕಾಗಿ. ಪರಂತು ತೀನ್ ಪೈರ್ ಪೃಥ್ವಿ ಕೆ ಭಿ ನಹಿ ಮಿಲ್ತೆ ಹೈ. ಮೊದಲು ಮೂರು ಹೆಜ್ಜೆ ನೆಲ, ಒಂದು ಮನೆ ಬಾಡಿಗೆ ಸಿಗೋದೂ ಸಹ ಎಷ್ಟು ಕಷ್ಟ ಇತ್ತು ಬ್ರಹ್ಮಕುಮಾರಿಗಳಿಗೆ. ಅಂದರೆ ಬಾಡಿಗೆಗೂ ಮನೆ ಕೊಡ್ತಾ ಇರಲಿಲ್ಲ. ಅದು ವಿ ವಿ ಪುರಂದು ಸೆಂಟ್ರ್ ಆಗಲಿಕ್ಕೆ ಸುಬ್ಬಯ್ಯ ಶೆಟ್ಟಿಗೆ ಸಾಕ್ಷಾತ್ಕಾರ ಮಾಡಿಸಿ ಕೊಡಿಸಿದ್ದು. तीन पैर पृथ्वी में बैठ, ಬಾಡಿಗೆನೇ ಕೊಟ್ಟಿದ್ದು, ಬಾಡಿಗೆಗೆ ಕೊಟ್ಟಿದ್ದು. ಕಷ್ಟ ಕೊಟ್ಟು ಬಿಡಿಸ್ಬಿಟ್ರು. ತೀನ್ ಪೇರ್ ಪೃಥ್ವಿ ಎಲ್ಲ ಒಳ್ಳೇದಾಯಿತು. ತಿರುಗಿ ವದ್ದಾನಿ ಭವನ ಏನಿದೆ ಭೋಗ್ಯಕ್ಕೆ ತಗೊಂಡ್ರು, ತಿರುಗಿ ಸ್ವಂತ ಆಯಿತು, ಎಲ್ಲ ಒಳ್ಳೇದಾಯಿತು. ಯಾರೇನು ಮಾಡಿದ್ರು ಎಲ್ಲ ಒಳ್ಳೇದೇ ಆಗುತ್ತೆ ಅಲ್ವಾ. तीन पैर पृथ्वी में बैठ तुमको मनुष्य को नर से नारायण बनाना है, परंतु तीन पैर पृथ्वी के भी नहीं मिलते. बाप कहते हैं मैं तुमको कवि वेदों शास्त्रों का साथ का बताता हूँ. ತಂದೆ ಹೇಳ್ತಾರೆ,
ನಾನು ನಿಮಗೆ ಎಲ್ಲ ವೇದಶಾಸ್ತ್ರಗಳ ಸಾರ ತಿಳಿಸ್ತೀನಿ. ಯಾವುದು ವೇದಶಾಸ್ತ್ರಗಳ ಸಾರ? ಮನಸ್ಸು ಬುದ್ಧಿಯನ್ನು ಒಬ್ಬ ಪರಮಾತ್ಮನಲ್ಲಿ ಏಕಾಗ್ರ ಮಾಡೋದು, ಪರಮಾತ್ಮನಿಂದ ಶಕ್ತಿಗಳನ್ನು ಪಡೆಯೋದು. ಈ ಶಾಸ್ತ್ರ ಹೇ ಸಬ್ಬು ಭಕ್ತಿ ಮಾರ್ಗಕ್ಕೆ. ಈ ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗದ್ದು. ಅದರಲ್ಲೇನಾದರೂ ಮನಸ್ಸು ಬುದ್ಧಿ ಏಕಾಗ್ರ ಆಯ್ತಾ, ಬಾಬನೊಂದಿಗೆ ಕನೆಕ್ಟ್ ಆಯ್ತಾ, ಪೂಜೆ ಮಾಡ್ತಾ ಇದ್ರು ಅವರು ಸಹಸ್ರನಾಮ ಮಂತ್ರ ಹೇಳ್ತಾ ಇದ್ರೆ ಇವರಿಗೆ ಪುಡಿ ಉದುರಿಸ್ತಾ ಇರೋದು ಅರಿಶಿನ ಕುಂಕುಮ, ಮನಸ್ಸು ಬುದ್ಧಿ ಲಂಡನ್, ರಷ್ಯಾ, ಆಫ್ರಿಕಾ ಎಲ್ಲ ಸುತ್ತಾ ಇರುತ್ತೆ. ಈ ಶಾಸ್ತ್ರ ಹೇ ಸಬ್ಬ ಭಕ್ತಿ ಮಾರ್ಗಕ್ಕೆ. ಬಾಬಾ ಕೋಯಿ ನಿಂದ नहीं करते. ಬಾಬಾ ನಿಂದೆ ಮಾಡೋದಿಲ್ಲ, ಸತ್ಯದ ಮಾತು ತಿಳಿಸ್ತಾರೆ ಅಲ್ವಾ. ಏತೋ ಖೇಲ್ ಬನಾ ಹುವಾ ಹೈ. ಇದು ಒಂದು ಆಟ, ಭಕ್ತಿದು ಒಂದು ಆಟ ಫಿಕ್ಸ್ ಆಗಿಬಿಟ್ಟಿದೆ. ಈ ಸಿರ್ಫ್ ಸಮझाने के लिए कहा जाता है. ಸುಳ್ಳು ಯಾವುದು, ಸತ್ಯ ಯಾವುದು, ಯಾವುದರಿಂದ ಲಾಭ, ಯಾವುದರಿಂದ ನಷ್ಟ, ಅದಕ್ಕಾಗಿ ಬಾಬಾ ಎಲ್ಲ ತಿಳಿಸ್ಬೇಕಾಗಿ ಬರುತ್ತೆ. ಆಯಿತು ಫಿರ್ ಬಿ ಖೇಲ್ನ, ಅದು ಆಟ ನಡೀಲೇಬೇಕಲ್ವಾ. ಆ ಸುಳ್ಳಿನ ಆಟನೂ ಅರ್ಧ ಕಲ್ಪ ನಡೀಲೇಬೇಕಲ್ವ. खेल ही खेल की हम निंदा नहीं कर सकते. ಆಟನೇ ಆ ಥರ ಫಿಕ್ಸ್ ಆಗಿದೆ ಅಂದಾಗ ಅದನ್ನು ನಾವು ನಿಂದೆ ಮಾಡೋ ಹಾಗಿಲ್ಲ. हम कहते हैं ज्ञान सूर्य ज्ञान चंद्रमा, तो फिर वो चंद्रमा आदि में जाकर ढूंढते हैं. ನಾವು ಹೇಳ್ತೀವಿ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ. ಅವರು ವಿಜ್ಞಾನಿಗಳೇನು ಮಾಡ್ತಾರೆ, ಚಂದ್ರಮಂಡಲಕ್ಕೆ ಹೋಗಿ ಅಲ್ಲಿ ಹುಡುಕ್ತಾರೆ. ವಹಾ ಕೋಯಿ ರಾಜಾಯಿ ರಖಿ ಹೈ ಕ್ಯಾ, ಚಂದ್ರಮಂಡಲದಲ್ಲೇನಾದರೂ ರಾಜ್ಯ ಏನಾದರೂ ಇದೆಯಾ ಏನು. जापानी लोग सूर्य को मानते हैं, हम कहते हैं सूर्यवंशी, वो फिर सूर्य की बैठ पूजा करते हैं. ಜಪಾನ್ನವರು ಸೂರ್ಯನನ್ನು ಒಪ್ಕೊಳ್ತಾರೆ, ನಾವು ಏನು ಹೇಳ್ತೀವಿ ಸೂರ್ಯವಂಶಿ, ಅವರು ಸೂರ್ಯನಿಗೆ ಕುಳಿತು ಪೂಜೆ ಮಾಡ್ತಾರೆ. ಸೂರ್ಯಕ್ಕೂ ಪಾನಿ ದೇತೆ ಹೈ, ಅರ್ಘ್ಯ ಕೊಡೋದು ಸೂರ್ಯನಿಗೆ, सूर्य नमस्कार अर्घ्य ಕೊಡೋದು. तो बाबा ने बच्चों को समझाया है, कोई बात में ಜಾಸ್ತಿ ಆರ್ಗ್ಯೂ नहीं करनी. ಬಾಬಾ ಮಕ್ಕಳಿಗೆ ತಿಳಿಸಿದ್ದಾರೆ, ಯಾವುದೇ ಮಾತಿನಲ್ಲಿ ಹೆಚ್ಚಾಗಿ ಆರ್ಗ್ಯೂ ವಾದ ವಿವಾದ ಮಾಡಕ್ಕೆ ಹೋಗಬೇಡಿ. ಬಾತ್ ಹಿ ಏಕ್ ಸುನಾವು, ಒಂದೇ ಮಾತು ತಿಳಿಸಿ. ಯಾವ ಮಾತು? बाप कहते हैं माम एकम याद करो तो पावन बनेंगे. ತಂದೆ ಹೇಳ್ತಾರೆ, ನನ್ನೊಬ್ಬನನ್ನು ನೆನಪು ಮಾಡಿ ಪಾವನರಾಗ್ತೀರಿ. अभी रावण राज्य में सभी पतित है, परंतु अपने को पतित कोई मानते थोड़े ही है. ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತರು, ಆದರೆ ಯಾರಾದರೂ ತಮ್ಮನ್ನು ನಾನು ಪತಿತ ಅಂತ ಒಪ್ಕೊಳ್ತಾರಾ, ತಿಳ್ಕೊಳ್ತಾರಾ? ಯಾರೋ ಪತಿತರಿದ್ದಾರೆ, ಯಾರನ್ನೋ ಬಂದು ಪಾವನ ಮಾಡ್ತಾರೆ, ಹಲ್ಲಿಯರು, ಕುಬ್ಜೆಯರು, ಬಿಲ್ಲಿಯರು ಅಂತ ಅವರದ್ದು ಮಹಿಮೆ ಕತೆ ಅಂತ ತಿಳ್ಕೊಂಡ್ಬಿಡ್ತಾರಲ್ವ. बच्चे तुम्हारी एक आंख में शांतिधाम, एक आंख में सुखधाम, बाकी इस दुःಖಧಾम को भूल जाओ. ಮಕ್ಕಳೇ, ನಿಮ್ಮ ಒಂದು ಕಣ್ಣಿನಲ್ಲಿ ಶಾಂತಿಧಾಮ, ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ, ಬಾಕಿ ಈ ದುಃಖಧಾಮವನ್ನು ಮರೆತು ಹೋಗಿ. ತುಮ್ ಹೋ, ನೀವಾಗಿದ್ದೀರಿ ಏನು, ಒಂದು ಕಣ್ಣಿನಲ್ಲಿ ಶಾಂತಿಧಾಮ, ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ. ನೀವಾಗಿದ್ದೀರಿ ಲೈಟ್ ಹೌಸ್, ಚೈತನ್ಯ ಲೈಟ್ ಹೌಸ್. अभी प्रदर्शनी में भी नाम रखा है ಭಾರತ್ ದಿ ಲೈಟ್ ಹೌಸ್. ಆ ಸಮಯದಲ್ಲಿ ಪ್ರದರ್ಶನಿ ನಡೀತು, ಅದಕ್ಕೂ ಹೆಸರಿಟ್ಟಿದ್ರು ಭಾರತ್ ದಿ ಲೈಟ್ ಹೌಸ್. ಲೇಕಿನ್ वो कोई थोड़े ही समझेंगे, ತಿಳ್ಕೊಳ್ತಾರೆ ಏನು ಅದರ ಸತ್ಯವಾದ ಅರ್ಥ, ಓದಿದ್ರೂ ಸಹ ಸತ್ಯವಾದ ಅರ್ಥ ತಿಳ್ಕೊಳ್ತಾರೆ ಏನು. तुम अभी लाइट हाउस हो ना,
पोर्ट पर लाइट हाउस स्टीमर को रास्ता बताते हैं. ಪೋರ್ಟಲ್ಲಿ ಸ್ಟೀಮರ್ಗೆ ಲೈಟ್ ಹೌಸ್ ಏನು ದಾರಿ ತೋರಿಸುತ್ತೆ. तुम भी सबको रास्ता बताते हो. ನೀವು ಎಲ್ಲರಿಗೂ ರಸ್ತೆ ತೋರಿಸ್ತೀರಿ. ಲೈಟ್ ಹೌಸ್ ಅಂದಾಗ ನೀವು ಎಲ್ಲರಿಗೂ रस्ते तोरिस्तीरी. ಯಾವ रस्ते? मुक्ति और जीवन मुक्ति धाम का. जब कोई भी प्रदर्शनी में आते हैं तो बहुत प्रेम से बोलो. ಯಾವಾಗ ಯಾರಾದರೂ ಪ್ರದರ್ಶಿನಿಯಲ್ಲಿ ಬರ್ತಾರೆ ಅಂದಾಗ ಬಹಳ ಪ್ರೀತಿಯಿಂದ ಹೇಳಿ. ಏನು ಹೇಳಬೇಕು? ಗಾಡ್ ಫಾದರ್ ತೋ ಸಬ್ಕಾ ಏಕ್ ಹೈ ನಾ. ಭಗವಂತ ತಂದೆ ಎಲ್ಲರಿಗೂ ಒಬ್ಬರೇ ಅಲ್ವಾ. गॉड फादर या परम पिता कहते हैं कि मुझे याद करो तो जरूर मुख द्वारा कहेंगे ना. गॉड फादर ಅಥವಾ ಪರಂ ಪಿತಾ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಅಂದಾಗ ಅವ್ರಿಗೂ ತಪ್ಪದೆ ಒಂದು ಮುಖ ಅನ್ನೋದು ಬೇಕಾಗಿದೆ. ಮುಖದ ಮೂಲಕ ಹೇಳ್ತಾರಲ್ವಾ. ಬ್ರಹ್ಮ ದ್ವಾರ ಸ್ಥಾಪನಾ. हम सब ಬ್ರಾಹ್ಮಣ ಬ್ರಾಹ್ಮಣಿಯ ಹೇ. ಬ್ರಹ್ಮ ಮುಖ ವಂಶಾವಳಿ. ಬ್ರಹ್ಮನ ಮೂಲಕ ಸ್ಥಾಪನೆ. ನಾವೆಲ್ಲರೂ ಬ್ರಾಹ್ಮಣ ಬ್ರಾಹ್ಮಣಿಯರು. ಬ್ರಹ್ಮ ಮುಖ ವಂಶಾವಳಿ. तुम ब्राह्मणों की ये ब्राह्मण भी महिमा गाते हैं. ಬ್ರಾಹ್ಮಣ ದೇವಿ ದೇವತಾಯ ನಮಃ. ನೀವು ಬ್ರಾಹ್ಮಣರದು ಅವರು ಬ್ರಾಹ್ಮಣರಿಗೆ ಮಹಿಮೆ ಮಾಡ್ತಾರೆ. ಯಾವುದು? ಬ್ರಾಹ್ಮಣ ದೇವತಾಯ ನಮಃ. ऊंचते ऊंच है ही एक बाप. ಶ್ರೇಷ್ಠಾತಿ ಶ್ರೇಷ್ಠ ಯಾರು? ಒಬ್ಬರೇ ತಂದೆ. वो कहते हैं. ಅವರು ಹೇಳ್ತಾರೆ. ಏನು ಹೇಳ್ತಾರೆ? मैं तुमको ऊंचते ऊंच राजयोग सिखाता हूँ. ನಾನು ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ರಾಜಯೋಗ ಕಲಿಸ್ತೀನಿ. ಜಿಸ್ಸೆ ಅದರಿಂದ ಏನಾಗ್ತೀವಿ? ರಾಜಯೋಗದಿಂದ तुम सारे विश्व के मालिक बनते हो. इडी विश्वದ ಮಾಲೀಕರಾಗ್ಬಿಡ್ತೀರಿ. वो राजा ही तुमसे कोई छीन न सके. ಆ ರಾಜ್ಯ ನಿಮ್ಮಿಂದ ಯಾರು ಕಿತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಯಾರು ಇಲ್ಲವೇ ಇಲ್ಲ ಅಲ್ವಾ. ಭಾರತ್ ಕಾ ವಿಶ್ವ ಪರ್ ರಾಜ್ಯತ. ಭಾರತದಲ್ಲಿ ವಿಶ್ವದ ರಾಜ್ಯ ಇತ್ತು. ಇಡೀ ವಿಶ್ವ ಏನಾಗಿತ್ತು? ಭಾರತ ಆಗಿತ್ತು. ಭಾರತ್ ಕಿ ಕಿತನಿ ಮಹಿಮಾ ಹೇ. ಭಾರತಕ್ಕೆ ಎಷ್ಟು ಮಹಿಮೆ ಇದೆ. ಅಭಿ ತುಮ್ ಜಾನ್ತೆ ಹೋ कि हम ಶ್ರೀಮತ್ ಪರ್ ಎ ರಾಜ್ಯ ಸ್ಥಾಪನ್ ಕರ್ ರಹೆ ಹೇ. ಈಗ ನಿಮಗೆ ಗೊತ್ತಿದೆ ನಾವು ಶ್ರೀಮತದಂತೆ ಈ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग नमस्ते नमस्ते नमस्ते. धारणा के लिए मुख्य सार. तीव्र पुरुषार्थी बनने के लिए पढ़ाई का शौक रखना है. ತೀವ್ರ ಪುರುಷಾರ್ಥಿ ಆಗಲಿಕ್ಕಾಗಿ ಓದಿನ ಆಸಕ್ತಿಯನ್ನು ಇಟ್ಕೋಬೇಕು. ಸವೇರೆ ಸವೇರೆ ಉಟ್ಕರ್ ಪಢಾಯಿ ಪಡ್ನಿ ಹೈ. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಓದನ್ನು ಓದಬೇಕು. ಸಾಕ್ಷಾತ್ಕಾರ್ ಕಿ ಆಶ್ ನಹಿ ರಖನಿ ಹೈ. ಸಾಕ್ಷಾತ್ಕಾರದ ಆಸೆ ಇಟ್ಕೋಬಾರ್ದು. ಇಸ್ಮೇ ಭಿ ಟೈಮ್ ವೇಸ್ಟ್ ಜಾತಾ ಹೈ. ಇದರಲ್ಲೂ ಸಮಯ ವ್ಯರ್ಥವಾಗಿ ಹೋಗುತ್ತೆ. ಎರಡನೇದು शांतिधाम और सुखधाम को याद करना है. इस दुखधाम को भूल जाना है. ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಬೇಕು. ಈ ದುಃಖಧಾಮವನ್ನು ಮರೆತು ಹೋಗಬೇಕು. ಕಿಸಿ ಸೇ ಭಿ ಆರ್ಗ್ಯೂ ನಹಿ ಕರ್ನಿ ಹೈ. ಯಾರೊಂದಿಗೂ ಸಹ ವಾದ ವಿವಾದ ಮಾಡಬಾರ್ದು. प्रेम से मुक्ति और जीवन मुक्ति का रास्ता बताना है. ಪ್ರೀತಿಯಿಂದ
ಮುಕ್ತಿ ಮತ್ತು ಜೀವನ್ಮುಕ್ತಿಯ ರಸ್ತೆಯನ್ನು ತಿಳಿಸಬೇಕು. वरदान सदा सुखों के सागर में लवलीन रहने वाले, ಸದಾ ಸುಖಗಳ ಸಾಗರದಲ್ಲಿ ಲವಲೀನರಾಗಿರುವಂಥವರು ಅಂತರ್ಮುಖಿ ಭವ, ಅಂತರ್ಮುಖಿ ಆಗಿ. ಕಹಾ ಜಾತ, ಅಂತರ್ಮುಖಿ ಹೇಳಲಾಗುತ್ತೆ, ಅಂತರ್ಮುಖಿ सदा सुखी। जो बच्चे सदा अंतर्मुखी भव का वरदान प्राप्त कर लेते हैं, वो बाप समान सदा सुख के सागर में लवलीन रहते हैं. ಯಾವ ಮಕ್ಕಳು ಸದಾ ಅಂತರ್ಮುಖಿ ಭವದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ, ಅವರು ತಂದೆಯ ಸಮಾನ ಸದಾ ಸುಖದ ಸಾಗರದಲ್ಲಿ ಲವಲೀನರು ಆಗಿರ್ತಾರೆ. सुखदाता के बच्चे स्वयं भी सुखदाता बन जाते हैं. ಸುಖದಾತನ ಮಕ್ಕಳು ತಾವೂ ಸಹ ಏನಾಗ್ಬಿಡ್ತಾರೆ, ಸುಖದಾತ ಆಗ್ಬಿಡ್ತಾರೆ. सर्व आत्माओं को सुख का ही ಖಜಾನೆ ಬಾಂಟ್ತೆ ಹೇ, ಸರ್ವ ಆತ್ಮಗಳಿಗೆ ಸುಖದ ಖಜಾನೆಯನ್ನೇ ಹಂಚ್ತಾರೆ. तो अब अंतर्मुखी बन ऐसी संपन्न ಮೂರ್ತಿ बन जाओ. ಈಗ ಅಂತರ್ಮುಖಿಯಾಗಿ ಈ ರೀತಿ संपन्न मूर्ति आगे, जो आपके पास कोई भी किसी भी भावना से आए, अपनी भावना संपन्न करके जाए. ತಮ್ಮ ಬಳಿ ಯಾರು ಯಾವುದೇ ಭಾವನೆಯಿಂದ ಬರ್ತಾರೆ, ತಮ್ಮ ಭಾವನೆ ಸಂಪನ್ನ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಸಂಪನ್ನ ಮೂರ್ತಿ ಆಗಿ. जैसे बाप के खजाने में अप्राप्त कोई वस्तु नहीं, ಹೇಗೆ ತಂದೆಯ ಖಜಾನೆಯಲ್ಲಿ ಅಪ್ರಾಪ್ತಿ ವಸ್ತು ಯಾವುದೂ ಇಲ್ಲ. ವೈಸೆ ಆಪ್ ಬಿ ಬಾಪ್ ಸಮಾನ್ ಭರ್ಪೂರ್ ಬನೋ, ಅದೇ ರೀತಿ ತಾವೂ ಸಹ ತಂದೆಯ ಸಮಾನ ಯಾರಾಗಬೇಕು, ಸಂಪನ್ನರು, ಭರ್ಪೂರು ಆಗಬೇಕು. ಸ್ಲೋಗನ್ रूहानी शान में रहो तो कभी भी अभिमान की फीलिंಗ್ नहीं आएगी. ಆತ್ಮೀಯ ಗೌರವದಲ್ಲಿ ಇದ್ದಾಗ ಎಂದೂ ಸಹ ಅಭಿಮಾನದ ಫೀಲಿಂಗು ಬರೋದಿಲ್ಲ. ಆತ್ಮೀಯ ನಶೆ, ಆತ್ಮೀಯ ಶಾನ್ನಲ್ಲಿ ಇದ್ದಾಗ ಎಂದೂ ಸಹ ಈ ದೇಹದ ಅಭಿಮಾನದ ಫೀಲಿಂಗು ಬರೋದಿಲ್ಲ. ಅವ್ಯಕ್ತ इशारे एकांत प्रिय बनो, ಏಕತಾ और ಏಕಾಗ್ರತಾ को अपनाओ. ಏಕಾಂತ ಪ್ರಿಯರು ಆಗಿ ಏಕತೆ ಮತ್ತು ಏಕಾಗ್ರತೆಯ ಧಾರಣೆ ಮಾಡಿ. अपने को सदैव अंडरग्राउंड अर्थात अंतर्मुखी बनाने की कोशिश करो. ತಮ್ಮನ್ನು ಸದಾ ಅಂಡರ್ಗ್ರೌಂಡ್ ಅರ್ಥಾತ್ ಅಂತರ್ಮುಖಿ ಆಗಲಿಕ್ಕಾಗಿ ಪ್ರಯತ್ನ ಮಾಡಿ. अंडरग्राउंड भी सारी कारोबार चलती है, वैसे अंतर्मुखी होकर भी कार्य कर सकते हैं. ಅಂಡರ್ಗ್ರೌಂಡ್ನಲ್ಲಿರೋರು ಸಹ ಅವ್ರದ್ದು ಸಹ ಇಡೀ ಕಾರೋಬಾರು ನಡೆಯುತ್ತೆ. ಅಲ್ಲೇ ಇದ್ದು ಎಲ್ಲ ಅನ್ವೇಷಣೆಗಳು ಮಾಡ್ತಾರೆ, ಅವ್ರ ಕಾರೋಬಾರು ನಡೆಯುತ್ತೆ. ಅದೇ ರೀತಿ ನೀವು ಅಂತರ್ಮುಖಿಯಾಗಿದ್ದು ಎಲ್ಲ ಕಾರ್ಯ ಮಾಡ್ಬೋದು. ಅಂತರ್ಮುಖಿ ಹೋಕರ್ ಕಾರ್ಯ ಕರ್ನೆ ಸೆ, ಅಂತರ್ಮುಖಿಗಳಾಗಿ ಕಾರ್ಯ ಮಾಡೋದ್ರಿಂದ ಏನಾಗುತ್ತೆ, ಏಕ್ ತೋ ವಿಘ್ನೋ ಸೆ ಬಚಾವ್, दूसरा समय का बचाव, तीसरा ಸಂಕಲ್ಪೋं का बचाव. ಅಂತರ್ಮುಖಿಯಾಗಿದ್ದು ಕಾರ್ಯ ಮಾಡೋದ್ರಿಂದ ಒಂದು ವಿಘ್ನಗಳಿಂದ ಪಾರಾಗ್ತೀರಿ, ಎರಡನೇದು ಸಮಯದ ಉಳಿತಾಯ, ಮತ್ತು ವಿಘ್ನಗಳಿಂದನೂ ದೂರ ಆಗ್ತೀವಿ, ಸಮಯದ ಉಳಿತಾಯ. ಮೂರನೇದು ಸಂಕಲ್ಪಗಳ ಉಳಿತಾಯ, वह बचत हो जाएगी. एकांतवासी भी और साथ साथ रमणीकता भी इतनी ही हो. ಬಾಬಾ ಹೇಳ್ತಾರೆ, ಏಕಾಂತವಾಸಿನೂ ಸಹ ಮತ್ತು ಜೊತೆಗೆ ರಮಣೀಕತೆಯೂ ಸಹ
ಎರಡೂ ಸಹ ಏಕಾಂತವಾಸಿ ಎಷ್ಟಾಗಿದ್ದೀರಾ ಅಷ್ಟೇ ಜೊತೆ ರಮಣೀಕತೆಯೂ ಸಹ ಇರಬೇಕಾಗಿದೆ.